ಸಮಯ ಸಂದರ್ಭ ಅವಕಾಶದಲ್ಲಿಗೋ ನಿನ್ನ ಪಾದ ಸನ್ನಿಧಿಯಲ್ಲಿ ಸಭೆಯಾಗಿ ನಾವು ಬಂದಿದ್ದೆವು ಕರ್ತನೆ. ನಮ್ಮೆಲ್ಲರನ್ನ ದರ್ಶಿಸೋಪ್ಪ ಕರ್ತನೆ. ಮೊದಲನೇದು ಈ ಸಮಯದಲ್ಲಿ ಯಾರ್ಯಾರು ನಿನ್ನ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಕ್ಕಂಥರಾಗಿದ್ದಾರೆ ದೇವ್ರೆ, ಅವರ ಪ್ರಾರ್ಥನೆಯನ್ನು ಕೇಳು ಕರ್ತನೆ. ಯಾಕಂದ್ರೆ ನಿನ್ನ ವಾಕ್ಯದ ಹೇಳ್ತೀರಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ, ಯಾವನ ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರಲ್ಪಟ್ಟಿದೆಯಾ. ಅದಕ್ಕೆ ಗೊತ್ತು ಎಷ್ಟು ಜನರಯ್ಯ ನಿನ್ನ ಸನ್ನಿಧಾನದಲ್ಲಿ ನಿಂತು ಒಂದು ಭಕ್ತಿಯಿಂದ, ಒಂದು ನಂಬಿಕೆಯಿಂದ, ಒಂದು ವಿಶ್ವಾಸದಿಂದ ಪ್ರಾರ್ಥಿಸ್ತಕ್ಕಂಥರಾಗಿದ್ದಾರೆ ದೇವರೇ. ಇವರೆಲ್ಲರ ಪ್ರಾರ್ಥನೆ ಕೇಳಪ್ಪ ಕರ್ತನೆ. ನನ್ನ ಸಹೋದರಿ ಸಹೋದರ, ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ. ನಿಮಗೇನು ಕಷ್ಟ ಅದನೋ, ಏನು ಸಮಸ್ಯೆ ಅದನೋ, ಏನು ಶೋಧನೆ ಅದನೋ, ಏನು ರೋಗ ವ್ಯಾಧಿ ಅದನ್ನು ನನಗಂತೂ ಗೊತ್ತಿಲ್ಲ, ಅದ್ರ ದೇವ್ರಿಗೆ ಗೊತ್ತುಂಟು, ನಿಮ್ಗೆ ಗೊತ್ತುಂಟು. ನೀವು ಪ್ರಾರ್ಥಿಸುವುದಾದರೆ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಇವತ್ತು ನೀನು ಪ್ರಾರ್ಥಿಸುವುದಾದರೆ ದೇವರು ನಿನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡೋದು ಸಿದ್ಧನಾಗಿದ್ದಾನೆ ಪ್ರಿಯರೇ. ಪ್ರಾರ್ಥಿಸು, ಮೌನವಾಗಿರದೆ ಕರ್ತನ ಸನ್ನಿಧಿಯಲ್ಲಿ ನಿನಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿ ಪ್ರಾರ್ಥನೆ ಮಾಡು. ಮೌನವಾಗಿರಬೇಡ, ಪ್ರಾರ್ಥನೆ ಮಾಡು. ದೇವರು ನಿನ್ನ ಬಿಡುಗಡೆ ಮಾಡೋದಕ್ಕೆ ಇದ್ದಾನೆ ಪ್ರಿಯರೇ. ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ಹೇಳ್ತಾನೆ ಪ್ರಿಯ ಅದನ್ನು ಸ್ಪಷ್ಟವಾಗಿ. ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ಅದಕ್ಕೆ ನೀವು ಕರ್ತನ ಸನ್ನಿಧಿಲಿದ್ದೀರಿ. ಇವಾಗ ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಟ್ಟು, ಅಯ್ಯ ನನ್ನ ಸಮಸ್ಯೆ ಇದದಯ್ಯ, ನನಗಿದ್ರಿಂದ ಬಿಡುಗಡೆ ಕೊಡು ಎಂಬುದಾಗಿ. ಅಯ್ಯಗೋದು ನಾನು ಒಂದು ರೋಗದಯ್ಯ, ಇದು ನೀನು ಸ್ವಸ್ಥತೆ ಮಾಡ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದಿದೆಯ, ನನ್ನ ಸ್ವಸ್ಥತೆ ಮಾಡಿ ಎಂಬುದಾಗಿ. ಈಗೋ ಈ ಹೃದಯ ಲೋಕ ರೀತಿಗೆ ಬಿದ್ದೋಗದಯ್ಯ, ಈ ಹೃದಯನ ವಾಶಿ ಮಾಡು ದೇವ್ರೆ. ನಿನ್ನ ಅಮೂಲ್ಯ ರಕ್ತದಿಂದ ನನ್ನ ತೊಳೆದು ಶುದ್ಧೀಕರಿಸಿದೇವ್ರೆ ಎಂಬುದಾಗಿ ಪ್ರಾರ್ಥನೆ ಮಾಡು. ನಿನ್ನ ಪಾಪಗಳನ್ನು ಅಳಿಸ್ಬಿಡಿಸಿ ನಿನಗೆ ಸ್ಪಷ್ಟವಾಗಿ ಆತನ ಒಂದು ರಕ್ತ ತೊಳೆದು ನಿನ್ನ ಶುದ್ಧೀಕರಿಸುವ ಕೂಡ ಸಿದ್ಧನಾಗಿದ್ದಾನೆ ಪ್ರಿಯರೇ. ಇವತ್ತು ನೀನು ಏನೇನು ಸಮಸ್ಯೆಗಳನ್ನ ಎದುರ್ಕೊಂಡು ಬಂದಿದೆ, ಅವೆಲ್ಲ ಸಮಸ್ಯೆಗಳನ್ನು ದೇವರ ಮುಂದೆ ಹೇಳಿ ನೀವು ಪ್ರಾರ್ಥನೆ ಮಾಡು. ಈ ಆಲಯದಲ್ಲಿ ಪ್ರಾರ್ಥಿಸುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಇವತ್ತು ನಿನ್ನ ಬಿಡುಗಡೆ ಮಾಡ್ತಾನೆ ಪ್ರಿಯ ಸ್ಪಷ್ಟವಾಗಿ. ಇವತ್ತು ನಿನ್ನ ಸ್ವಸ್ಥತೆ ಮಾಡುವುದಕ್ಕಾಗಿ ಆತನು ಇದ್ದಾನೆ ಪ್ರಿಯರೇ. ಇವಾಗ ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ, ತಮ್ಮ, ತಂಗಿನೋ, ಅಣ್ಣ, ತಾಯಿಯೋ, ತಂದಿನ ಮಕ್ಕಳು ಯಾರೇ ಒಂದು ಕಾಯಿಲೆಯಲ್ಲಿ, ರೋಗದಲ್ಲಿ, ವ್ಯಾಧಿಲಿದ್ದಿರ್ಬೋದು, ಅವ್ರ ಬಿಡುಗಡೆಗೆ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸ್ರಿ. ನಿಮ್ಮ ಮನೆಗೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಯಾರಿಗ ಸಮಸ್ಯೆ ಇದನೋ, ಅಥವಾ ನಿಮ್ಮವ್ರು ಯಾರ ಹಾಸ್ಪಿಟಲ್ ರೋಗದಲ್ಲಿ ಬಿದ್ದೋಗರೇನೋ, ಅಥವಾ ಕಡಿಮೆ ಆಗಲಂತ ವ್ಯಾಧಿಗಳು ಅವ್ರ ಒಳಗವೇನೋ, ಅವ್ರ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ನಿನ್ನವರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡಿದಾಗ ನಿನ್ನವರನ್ನು ದೇವರು ಬಿಡುಗಡೆ ಮಾಡ್ತಾನೆ, ನಿನ್ನವರಿಗೆ ಸ್ವಸ್ಥತೆ ಕೊಡ್ತಾನೆ, ನಿನ್ನವರಿಗೆ ಒಳ್ಳೆಯ ಆರೋಗ್ಯ ಕೊಡ್ತಾನ. ಅದ್ರಾಗ ಬರ್ತಕ್ಕಂಥ ಪ್ರತಿಫಲ ಆಶೀರ್ವಾದ ನಿನಗೂ ಕೂಡ ದೇವ್ರು ಕೊಡ್ತಾನೆ ಪ್ರಿಯರೇ. ನೀ ಯಾವ ಇಷ್ಟದಲ್ಲಿದ್ದು ನೀ ಪ್ರಾರ್ಥನೆ ಮಾಡತ್ತಿದ್ದು, ಅಥವಾ ನಿನ್ಗೆ ಯಾರೋ ವೈರಿಯಾಗಿದ್ದು ನಿನ್ನ ಸನ್ನಿಧಿಯಲ್ಲಿ ಇದ್ದಿರ್ಬೋದು, ನಿನ್ನ ಅಕ್ಕಪಕ್ಕ ಇದ್ದಿರ್ಬೋದು, ಆ ವೈರಿಗಳಿಗೆ ಮಾರ್ಪಡಿಸೋದಕ್ಕಾಗಿ ಪ್ರಾರ್ಥನೆ ಮಾಡು. ಅಯ್ಯೋ ಅವ್ರ ಮನನೇತ್ರಗಳನ್ನು ತೆರೆದೇವ್ರೆ, ಅವ್ರ ಮನಸ್ಸನ್ನು ತೆರೆದೇವ್ರೆ, ಅವ್ರಿಗೆ ಒಳ್ಳೆಯ ಗುಣ ಲಕ್ಷಣ ಕೊಡಿದೇವ್ರೆ ಎಂಬುದಾಗಿ ಪ್ರಾರ್ಥಿಸ್ರಿ. ಯಾಕಂದ್ರೆ ನೀವು ಪ್ರಾರ್ಥನೆ ಮಾಡುವಾಗ ನಿನ್ನವರನ್ನು ದೇವರು ರಕ್ಷಿಸ್ತಾನೆ ಪ್ರಿಯರೇ. ಹೇಗೆ ಮೋಶೆ ಪ್ರಾರ್ಥನೆ ಮಾಡೇನೋ ಇನ್ನೊಬ್ಬರು ಜನರ ವಿಷಯವಾಗಿ, ಹೇಗೆ ಒಂದು ನೋಡ್ತೀವಿ ಸ್ಪಷ್ಟವಾಗಿ ಸಮುವೇಲ್ ಪ್ರಾರ್ಥನೆ ಮಾಡೇನೋ ಇನ್ನೊಬ್ಬರ ವಿಷಯವಾಗಿ, ಸತ್ಯವೇದದಲ್ಲಿ ಅನೇಕ ಜನರು ಪ್ರಾರ್ಥನೆ ಮಾಡಿರೋ ಇನ್ನೊಬ್ಬರ ವಿಷಯವಾಗಿ. ಇವತ್ತು ನಾವು ಕೂಡ ಇನ್ನೊಬ್ಬರ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ರಕ್ಷಿಸ್ತಾನೆ ಪ್ರಿಯರೇ. ನಿಮಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥರಾಗಿದ್ದಿರ್ಬೋದು, ನಿಮಗೆ ಹಿಂದೆ ಮಾತುಗಳು ಆಡಿ ಮನಸ್ಸುಗಳು ನೋಯಿಸ್ತಕ್ಕಂಥರಾಗಿದ್ದಿರ್ಬೋದು, ಅವ್ರು ನಿನ್ನವರೇ ಇದ್ದಿರ್ಬೋದು. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗ ನಾನು ನಿಮ್ಮಲ್ಲಿ ಒಂದು ವಿನಂತಿಸ್ತೇವೆ ಪ್ರಿಯರೇ. ಇವತ್ತು ಪ್ರಾರ್ಥನೆ ಮಾಡು, ನಿನ್ನವರನ್ನು ಕೂಡ ದೇವರು ರಕ್ಷಿಸ್ತಾನೆ ಪ್ರಿಯರೇ. ಮರಣಕರ ರೋಗದಲ್ಲಿದ್ದಿರ್ಬೋದು, ಅವ್ರಿಗೆ ಅಂತ ಸ್ಥಿತಿನ ದೇವರು ರಕ್ಷಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ಯೇಸು ಸ್ವಾಮಿ ಹಾಳಾದವರಿಗೆ ಹುಡುಕ ರಕ್ಷಿಸ್ಲಾಕ್ ಬಂದಾನ ಪ್ರಿಯರೇ, ನೀತಿವಂತರ ರಕ್ಷಿಸ್ಲಾಕ್ ಬಂದಿಲ್ಲ ಆತನು. ಅದಕ್ಕೆ ಇವತ್ತು ನೀನು ದೇವರನ್ನ ಅವ್ರಿಗೆ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡುವಾಗ ಅವ್ರ ಕಮ್ ಸಮಯದಲ್ಲಿ ಮಾರ್ಪಟ್ಟು ರಕ್ಷಣೆ ಹೊಂದಕ್ಕೆ ಸಿದ್ಧರಾಗಿದ್ದಾರೆ ಪ್ರಿಯರೇ. ಈಗ ದೇವರು ಅವ್ರಿಗೆ ಅದ್ಭುತ ಮಾಡೋಕೆ ಸಿದ್ಧನಾಗಿದ್ದಾನೆ. ನೀನು ಪ್ರಾರ್ಥನೆ ಮಾಡು. ಯಾಕಂದ್ರೆ ನಿನ್ನ ಒಂದು ಪ್ರಾರ್ಥನೆ ದೇವರಿಗೆ ಇಷ್ಟ ಮತ್ತು ಯಜ್ಞ ಆಗಿದೆ ಪ್ರಿಯರೇ. ಹನ್ನಳ ಒಂದು ವಿಜ್ಞಾಪನೆ ದೇವರಿಗೆ ಮೆಚ್ಚಿತ್ತು. ಇವತ್ತು ನಿನ್ನ ಒಂದು ವಿಜ್ಞಾಪನೆ ಕೂಡ ದೇವರಿಗೆ ಮೆಚ್ಚಬೇಕು ಪ್ರೇರಿತೀನಿ. ಪ್ರಾರ್ಥನೆ ಮಾಡು. ಯೌವನ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ.
ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ನೀನಿಲ್ಲದೆ ಏನಿ ಬದುಕು, ನಿನ್ನ ಪ್ರೀತಿಯೇ ನನಗೆ ಸಾಕು. ನೀನಿಲ್ಲದೆ ಏನಿ ಬದುಕು, ನಿನ್ನ ಪ್ರೀತಿಯೇ ನನಗೆ ಸಾಕು. ಯೇಸುವೇ, ಎಲ್ಲರೂ ನಿಮ್ಮ ಬಾಯಿಗಳನ್ನು ಆರಾಧಿಸುವಂತೆ ಸಹಾಯ ಮಾಡ್ರಿ. ಎಲ್ಲರೂ ದೇವರನ್ನು ಕೊಂಡಾಡ್ರಿ. ಎಲ್ಲರೂ ನಮ್ಮ ಬಾಯಿಗಳನ್ನು ಬಿಚ್ಚಿ ದೇವರನ್ನು ಕೊಂಡಾಡಬೇಕು, ದೇವರನ್ನ ಮಹಿಮೆ ಪಡಿಸಬೇಕು ಎಂಬುದಾಗಿ ನಾವು ಕೇಳಿಕೊಳ್ತೇವೆ. ಎಲ್ಲರೂ ದೇವರನ್ನು ಕೊಂಡಾಡ್ರಿ. ಎಲ್ಲರೂ ದೇವರ ಮಹಿಮೆ ಪ್ರಸನ್ನತೆಯನ್ನು ಇವತ್ತು ನೋಡುವಂತೆ ಸಹಾಯ ಮಾಡ್ತಾನೆ ದೇವರು. ಯೇಸು ನಿಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ನೋಡ್ತಿದ್ದೀವಿ. ಯೇಸುವೇ, ನೀ ಮಾತ್ರ ಸಾಕೆನಗೆ. ನನ್ನ ಹೃದಯ ನಿನ್ನದಾಗಿದೆ, ನನ್ನ ಜನ್ಮ ನಿನ್ನದಾಗಿದೆ. ನನ್ನ ಹೃದಯ ನಿನಗಾಗಿ. ಎಷ್ಟು ಜನ ಇವತ್ತು ನಿಮ್ಮ ಹೃದಯಗಳು ದೇವರಿಗೆ ಒಪ್ಪಿಸಿಕೊಡ್ತಿರೋ ಅವರ ಹೃದಯದಲ್ಲಿ ಯೇಸು ಬರುವಂತನಾಗಿದ್ದಾನೆ. ಇವತ್ತು ಎಷ್ಟು ಜನ ದೇವರನ್ನು ಕೂಗಾಡ್ತಿರೋ ಅವರು ಯೇಸು ನಿಮ್ಮ ಮಧ್ಯದಲ್ಲಿ ಬರುವಂತನಾಗಿದ್ದಾನೆ. ದೇವರನ್ನು ಕೂಗಾಡ್ರಿ. ನೀ ಮಾತ್ರ ಸಾಕೆನಗೆ. ಯೇಸುವೇ, ಯೇಸುವೇ, ನೀ ಮಾತ್ರ ಸಾಕೆನಗೆ. ಯೇಸುವೇ, ನೀ ಮಾತ್ರ ಸಾಕೆನಗೆ. ನೀನಿಲ್ಲದೆ ನಾ ಕಳೆದು ಹೋದೆ, ನಿನ್ನನ್ನು ಹುಡುಕಿ ಬಂದೆ. ಎಷ್ಟು ಜನ ಈ ಲೋಕದಲ್ಲಿ ಕೆಳಗಿದ್ದಾರೋ ಇವತ್ತು ದೇವರು ನಿಮ್ಮನ್ನು ಹುಡುಕುವಂತ ದೇವರಾಗಿದ್ದಾರೆ ಪ್ರಿಯರೇ. ಇವತ್ತು ದೇವರನ್ನು ಕೊಂಡಾಡ್ರಿ. ಇವತ್ತು ನೀವು ದೇವರನ್ನು ಆರಾಧಿಸಿ. ಯೇಸುವೇ, ಯೇಸುವೇ, ನೀ ಮಾತ್ರ ಸಾಕೆನಗೆ. ಯೇಸುವೇ, ಯೇಸುವೇ, ನೀ ಮಾತ್ರ ಸಾಕೆನಗೆ. ವಂಸುವೆ, ಯೇಸುವೇ, ನೀ ಮಾತ್ರ ಸಾಕೆನಗೆ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಎಲ್ಲೊಟ್ಟಾಗ ಸೇರಿ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ, ಎಲ್ಲರೂ ತಮ್ಮ ಕೈಗೆ ಚಪ್ಪಳೆ ಮೂಲಕ ದೇವರಿಗೆ ಮಹಿಮೆಪಡಿಸಿರಿ. ಎಲ್ಲರೂ ಚಪ್ಪಳೆ ಮೂಲಕ ದೇವರಿಗೆ ಮಹಿಮೆಪಡಿಸಿ. ಸಾಕೆನಗೆ. ಎಲ್ಲರೂ ಚಪ್ಪಳೆ ಹೊಡ್ರಿ. ಯೇಸುವೇ, ಯೇಸುವೇ, ನೀ ಮಾತ್ರ ಸಾಕೆನಗೆ. ಯೇಸುವೇ, ಯೇಸುವೇ, ನೀ ಮಾತ್ರ ಸಾಕೆನಗೆ. ಯೇಸುವೇ, ಎಲ್ಲರೂ ಚಪ್ಪಾಳೆ ಮೂಲಕ ದೇವರಿಗೆ ಮಹಿಮೆಪಡಿಸ್ರಿ. ಎಲ್ಲರೂ ಜೋರಾಗಿ ಜೋರಾಗಿ ಸಾಕೆನಗೆ. ಯೇಸುವೇ, ಯೇಸುವೇ, ನೀ ಮಾತ್ರ ಸಾಕೆನಗೆ. ಯೇಸುವೇ, ಯೇಸುವೇ, ನೀ ಮಾತ್ರ ಸಾಕೆನಗೆ. ನೀ ಮಾತ್ರ ಸಾಕೆನಗೆ. ನೀ ಮಾತ್ರ ಸಾಕೆನಗೆ. ಅಯ್ಯ, ಒಳ್ಳೆ ಸಮಯ
ಒಳ್ಳೆಯ ಅವಕಾಶ ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೌದು ಸಲ್ಲಿಸ್ತೇವೆ. ಯೇಸುವೆ. ಈ ಒಂದು ಸಮಯದಲ್ಲಿ ಅಯ್ಯ ನಿನ್ನ ಒಂದು ಹೌದು. ಪಾದ ಸನ್ನಿಧಿಯಲ್ಲಿ ನಾವಿದ್ದೇವೆ ಕರ್ತನೆ. ಆಮೆನ್. ನಾವು ಏನಿದ್ದೇವೆ ಎಂಬುದಾಗಿ ನಿನಗೆ ಗೊತ್ತದ ಕರ್ತನೆ. ಹೌದು ದೇವರೇ. ಯಾಕಂದ್ರೆ ನೀನು ಒಂದೇ ಒಂದು ಮಾತಿನಿಂದ ಕರ್ತನೆ ಆಮೆನ್. ಈ ಭೂಮಿಯನ್ನು ನೀನು ಸೃಷ್ಟಿ ಮಾಡಿದೆಯ. ಆಮೆನ್. ಆಮೆನ್. ಒಂದೇ ಒಂದು ಮಾತಿನಿಂದ ಕರ್ತನೆ ಆಕಾಶವು ನೀನು ಉತ್ಪತ್ತಿ ಮಾಡಿದ್ದೇವ್ರಿ. ನೀ ಹೇಳಿದ ಮಾತು ಭೂಮಿ ಆಕಾಶಗಳೆಲ್ಲ ಆಮೆನ್. ಕೇಳಪ್ಪ ಕರ್ತನೆ. ನೀನು ಹೇಳಿದ ಮಾತು ಸಮುದ್ರವನ್ನು ಕೇಳಿದಪ್ಪ ಕರ್ತನೆ. ಆಮೆನ್. ಒಂದು ಕಡೆ ಹೋಗಂದ್ರೆ ಸಮುದ್ರಗಳ ಯೇಸುವೆ. ಒಂದು ಕಡೆ ಹೋಗದಯ್ಯ. ಅಯ್ಯ ನಾವು ನಿನ್ನ ಮಾತು ಕೇಳಬೇಕಪ್ಪ ಕರ್ತನೆ. ಹೌದು ನಿನ್ನ ದೇವರೇ. ಒಂದು ಸನ್ನಿಧಿಲಿ ಒಂದೇ ಒಂದು ನಿನ್ನ ಮಾತು ಸಾಕಪ್ಪ ಹೌದು ಕರ್ತನೆ. ದೇವರೇ. ನಿನ್ನ ಮಾತಿನಿಂದ ನಮ್ಮೆಲ್ಲರ ಹೃದಯಗಳನ್ನು ನಿನ್ನ ಮಾರ್ಪಡಿಸಪ್ಪ ಕರ್ತನೆ. ನಿನ್ನ ಮಾತಿನಿಂದ ನಮ್ಮ ಒಳಗಿರ್ತಕ್ಕಂಥ ಎಲ್ಲ ಕಾಯಿಲೆ ರೋಗ ವ್ಯಾಧಿಗಳು ಮೊರೆಯಲ್ಪಡಬೇಕು. ಆಮೆನ್. ಅದಕ್ಕೆ ನಿನ್ನ ಒಂದು ಪ್ರಸನ್ನತೆಗಾಗಿ ನಾವು ಎದುರು ಹೌದು ನೋಡ್ತಕ್ಕಂಥರಾಗಿದ್ದೇವೆ ಕರ್ತನೆ. ಯಾಕಂದ್ರೆ ನೀನಿಲ್ಲದೆ ನಮ್ಮ ಬದುಕೇ ವ್ಯರ್ಥದಪ್ಪ ಆಮೆನ್. ಕರ್ತನೆ. ನೀನಿಲ್ಲದೆ ನಮ್ಮ ಜೀವನನೇ ವ್ಯರ್ಥದ ದೇವ್ರೆ. ಹೌದು ದೇವರೇ. ಅದಕ್ಕೆ ನನ್ನ ಸಹೋದರಿ ಸಹೋದರ ಕರ್ತನ ಸನ್ನಿಧಿಲಿ ನಿನ್ನ ಒಂದು ಹೃದಯವನ್ನು ನೀನು ಒಪ್ಪಿಸಿಕೊಟ್ಟು ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಹೃದಯದಲ್ಲಿ ದೊಡ್ಡದು ಅದ್ಭುತ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ನಿನ್ನ ಆತ್ಮ ಪ್ರಾಣ ನಿನ್ನ ಶರೀರವೆಲ್ಲ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಈಗ ನನ್ನ ದೇವರು ದೊಡ್ಡೊಂದು ಅದ್ಭುತ ಇವತ್ತು ನಿನ್ನ ಜೀವಿತದಲ್ಲಿ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಇವತ್ತು ನೀನು ಮೌನವಾಗಿರದೆ ಕರ್ತನ ಒಂದು ಸನ್ನಿಧಿಯಲ್ಲಿ ನೀನು ಪ್ರಾರ್ಥಿಸುವಾಗ ಕರ್ತನ ನಿನ್ನ ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ದಿ, ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ದಿ. ದೇಶದಲ್ಲಿರ್ತಕ್ಕಂಥ ಯವನ ಒಂದು ಮಕ್ಕಳ ವಿಷಯವನ್ನು ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಒಂದು ಯೌನಸ್ಥರು ಲೋಕದಲ್ಲಿ ಹಾಳಾಗ್ಲತ್ತಾರ ನನ್ನ ಸಹೋದರಿ ಸಹೋದರ. ಆ ಯೌನಸ್ಥರ ರಕ್ಷಣೆಗಾಗಿ ಒಂದ್ಸರ್ತಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ನಿಮಿಷ ಆ ಯೌನಸ್ಥರಿಗೆ ನಾವು ಪ್ರಾರ್ಥನೆ ಮಾಡುವಾಗ ಯವನ ಕುಟುಂಬಗಳು ಕಟ್ಟಲಕ್ಕೆ ಅವಕಾಶ ಇದಾವೆ ನನ್ನ ಸಹೋದರಿ ಸಹೋದರ. ಯೌನಸ್ಥರು ಮಾರ್ಪಟ್ಟು ರಕ್ಷಣೆ ಎಂದು ನಿನ್ನ ಒಂದು ಸನ್ನಿಧಿಯಲ್ಲಿ ಅನುಭವಿಸ್ಲಕ್ಕೆ ಸಾಧ್ಯ ದೇವರೇ. ಅದಕ್ಕಾಗಿ ನಿನ್ನ ಸನ್ನಿಧಿ ನಾವು ಒಪ್ಪಿಸ್ಕೊಡ್ತೇವಯ್ಯ. ಪ್ರತಿಯೊಂದು ಯೌನಸ್ಥರನ್ನಯ್ಯ ದೇವ್ರೆ ನೀನು ಹತ್ತೊಟ್ಟಿಗೆ ಒಪ್ಪಿಸ್ಕೊಡ್ತಾ ಕರ್ತಾನೆ. ಪಾಪದಿಂದ ಘೋರಂಧಕಾರಗಳಿಂದ ಕುಡುಕುತರಿಂದ ಮೋಸ ವ್ಯಭಿಚಾರದಿಂದ ಕಳ್ಳತನದಿಂದ ಲೋಕ ಎಂಬ ಒಂದು ಪ್ರೀತಿಯಿಂದ ದೇವರೇ ಯೌನಸ್ಥ ಮಕ್ಕಳನ್ನು ಬಿಡುಗಡೆ ಮಾಡಯ್ಯ ಕರ್ತಾನೆ. ಅನೇಕ ಒಂದು ಯೌನಸ್ಥ ಮಕ್ಕಳು ಮೂರ್ಛೆ ಹೋಗ್ಲತ್ತಾರಪ್ಪ ಕರ್ತಾನೆ. ಪ್ರತಿಯೊಂದು ಯೌನಸ್ಥ ಮಕ್ಕಳನ್ನು ಕರ್ತಾನೆ ಲೋಕ ರೀತಿಯಿಂದ ಬಿಡುಗಡೆ ಮಾಡಿ ಅಯ್ಯ ನಿನ್ನ ಒಂದು ರೆಕ್ಕೆ ನೆರಳಲ್ಲಿ ಅವರನ್ನು ಭದ್ರಪಡಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅಯ್ಯ ನಮ್ಮ ಸಭೆ ಹಿಡ್ಕೊಂಡು ನನ್ನ ಮಕ್ಕಳು ಹಿಡ್ಕೊಂಡು ಅಯ್ಯ ಕರ್ತಾನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಡ್ಕೊಂಡು ಅಯ್ಯ ಕರ್ತಾನೆ. ನಮ್ಮ ದೇಶದಾಗಿರ್ತಕ್ಕಂಥ ಪ್ರತಿಯೊಂದು ಯೌವನ ಕುಟುಂಬಗಳು ಮಾರ್ಪಡಬೇಕಯ್ಯ. ಗೊತ್ತು ಅನೇಕ ಒಂದು ಯೌನಸ್ಥರು ಆ ಕುಟುಂಬಗಳೊಂದು ಕೇಸು ಕೋರ್ಟ್ನಲ್ಲಿ ಭಯಂಕರವಾಗಿದ್ದ ವಿಷಯದಲ್ಲಿ ಕರ್ತಾನೆ. ಆದರೆ ನಾನು ಪ್ರಾರ್ಥಿಸ್ತಯ್ಯ ನೀನು ಕೂಡಿಸಿದ್ದು ಯಾರು ಅಗಲಿಸ್ಲಕ್ಕೆ ಸಾಧ್ಯ ಇಲ್ಲ ಕರ್ತಾನೆ. ಗಂಡ ಹೆಂಡತಿ ಅವರಿಬ್ಬರು ಯಾರೋ ಒಂದು ತಪ್ಪು ಮಾಡಿರ್ಬೋದು ಕರ್ತಾನೆ. ಆದರೆ ಆ ತಪ್ಪು ಅವರಿಗೆ ಅರಿವುಂಟಾಗುವಾಗ ಅವರಿಗೆ ದೇವ್ರೆ ನೀ ಸರಿಪಡಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅನೇಕ ಒಂದು ಯೌವನ ಕುಟುಂಬಗಳು ಹಾಳಾಗ್ಲತ್ತವಯ್ಯ. ಯೌವನ ಕುಟುಂಬಗಳೆಲ್ಲ ಕಟ್ಟಲ್ಪಡ್ಬೇಕಪ್ಪ ಕರ್ತಾನೆ. ನಿನ್ನ ಚಿತ್ತದಂತೆ ನಡಿಬೇಕಯ್ಯ ದೇವ್ರೆ. ಇಂತೊಂದು ಅದ್ಭುತ ನೀ ಮಾಡ್ತೀವಿ ಎಂಬುದನ್ನು ಅವನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ನನ್ನ ಹೃದಯ ನಿನಗಾಗಿದೆ, ನನ್ನ ಜನ್ಮ ನಿನಗಾಗಿದೆ, ನನ್ನ ಹೃದಯ ನಿನಗಾಗಿದೆ, ನನ್ನ ಜನ್ಮ ನಿನಗಾಗಿದೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ಹೌದು ಕರ್ತಾನೆ, ನೀ ಮಾತ್ರ ನಮಗೆ ಸಾಕಯ್ಯ ದೇವ್ರೆ. ಹಲ್ಲೆಲೂಯಾ. ಎಸ್ ಲಾರ್ಡ್. ನಮ್ಮ ಹೃದಯ ನಿನಗಾಗಿದೆ ಕರ್ತಾನೆ. ನಮ್ಮ ಜನ್ಮ ಕೂಡ ನಿನಗಾಗಿದೆ ಕರ್ತಾನೆ. ನಿನ್ನ ಒಂದು ಮಾತೇ ನಮ್ಮನ್ನು ಸಾಕಯ್ಯ ಕರ್ತಾನೆ. ಅಯ್ಯ ಯೌನಸ್ಥರ ವಿಷಯ ನಾವು ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮ ಒಂದು ದೇಶ ವಿಷಯ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ನಮ್ಮ ದೇಶ ವಿಷಯವಾಗಿ, ನಮ್ಮ ಕರ್ನಾಟಕ ರಾಜ್ಯ ವಿಷಯವಾಗಿ ನಾವೊಂದು ಸಣ್ಣೊಂದು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯಾಕಂದರೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇಶದಲ್ಲಿ ಸಮಾಧಾನ ಇರಲಿಕ್ಕೆ ಸಾಧ್ಯದ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಮಾಧಾನವಿರ್ಲಕ್ಕೆ ಅವಕಾಶ ಇದೆ. ನನ್ನ ಸೋದರಿ ಸೋದರ ಪ್ರಾರ್ಥನೆ ಮಾಡೋಣ. ಒಂದು ಸರ್ತಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ ನಮ್ಮ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಆಳತಕ್ಕಂಥ ವ್ಯಕ್ತಿಗಳ ವಿಷಯ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಹೇಗೆ ಅವ್ರ ಜೀವಿತದಲ್ಲಿ ನಿನ್ನ ಕಾರ್ಯಗಳು ಮಾಡಿ ಒಳ್ಳೆ ಒಂದು ಆಳ್ವಿಕೆ ರೀತಿಯಲ್ಲಿ ಆಳುವಾಗ ಹೇಗೆ ಸಹಾಯ ಮಾಡ್ತೀವಿ ಗೊತ್ತಿಲ್ಲ ಕರ್ತನೆ. ಸತ್ಯಕ್ಕೆ ತಕ್ಕಂತೆ ನೀನು ಆಳ್ವಿಕೆ ಮಾಡುವಾಗೆ ನೀನು ಸಹಾಯ ಮಾಡು ಕರ್ತನೆ. ದೇಶದಲ್ಲಿ ಅನೇಕ ಒಂದು ಗೊಂದಲಗಳು ಕರ್ತನೆ ನೀನು ಸರಿಪಡಿಸಪ್ಪ ಕರ್ತನೆ.
ದೇಶದಲ್ಲಿ ರಾಜ್ಯದಲ್ಲಿ ಅನೇಕ ಒಂದು ಸಮಸ್ಯೆಗಳಾಗಲತ್ತೋ ಕರ್ತಾನೆ, ಪರಿಹಾರ ಮಾಡೋ ಕರ್ತಾನೆ. ಅಲ್ಲಿ ಕ್ರಿಸ್ತವರ ಮೇಲೆ ದಬ್ಬಳಿಕೆಗಳತ್ತೋ ಕರ್ತಾನೆ. ಅಲ್ಲಿ ಕರ್ತಾನೆ ದಲಿತರ ಮೇಲೆ ದಬ್ಬಳಿಕೆಗಳತ್ತೋಪ ಕರ್ತಾನೆ. ಅಲ್ಲಿ ಅಯ್ಯ ವೀಕ್ ಇದ್ದಂಥ ಕುಟುಂಬಗಳ ಮೇಲೆ ಕರ್ತಾನೆ ದಬ್ಬಳಿಕೆಗಳತ್ತವ ದೇವ್ರೆ. ಅಲ್ಲಿ ಇಲ್ಲದಂಥವ್ರ ಈ ಸ್ಥಿತಿ ಪರಿಸ್ಥಿತಿಗಳೆಲ್ಲ ಬ್ಯಾಡ್ ಆಗ್ಲತ್ತವ ಕರ್ತಾನೆ. ಅದನ್ನು ಪ್ರಾರ್ಥಿಸ್ತಾಯ. ನಮ್ಮ ದೇಶದಲ್ಲಿ ಸಮಾಧಾನ ಬೇಕಪ್ಪ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನ ಬೇಕಪ್ಪ ಕರ್ತಾನೆ. ನಾಯಕರು ಒಳಗೂಡ ಸಮಾಧಾನ ಇರಬೇಕಪ್ಪ ಕರ್ತಾನೆ. ಸಮಾಧಾನದಿಂದ ಸಂತೋಷದಿಂದ ನಮ್ಮ ದೇಶ ಆಳುವಾಗೆ ನೀನು ಸಹಾಯ ಮಾಡು ಕರ್ತಾನೆ. ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ದುಷ್ಟರ ಕೈಗೆ ಸಿಗದ ಹಾಗೆ ನಿನ್ನ ಹತೋಟಿಲಿ ಹಿಡ್ಕೊಂಡು ಕರ್ತಾನೆ ನಮ್ಮ ದೇಶವನ್ನು ನಡೆಸ್ತಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅನೇಕ ಒಂದು ಸೇವಕರ ಮೇಲೆ ದಾಳಿ ದಬ್ಬಳಿಕೆ, ಸೇವಕರ ಕುಟುಂಬಗಳು ಹಾಳಾಗ್ಲತ್ತವ ಕರ್ತಾನೆ. ಅನೇಕ ಒಂದು ಯವನಸ್ ಮಕ್ಕಳು ಲೋಕದಲ್ಲಿ ಬಿದ್ದೋಗ್ಲತ್ತಾರಯ್ಯ. ಹೇಗೆ ನಮ್ಮ ದೇಶದಲ್ಲಿ ನೀನು ಅದ್ಭುತ ಮಾಡ್ತೀವಿ ಗೊತ್ತಿಲ್ಲ ಕರ್ತಾನೆ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಇದ್ರ ಡಿಸ್ಟ್ರಿಕ್ದಲ್ಲಿ ಕೂಡ ಸಮಾಧಾನ ನಡೆಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಈ ಒಂದು ಕ್ಷಣದಲ್ಲಿ ನಮ್ಮ ಮಧ್ಯದಲ್ಲಿ ಯಾರಾದರೂ ಕರ್ತಾನೆ ಕಡಿಮೆ ಆಗಲಂಥ ರೋಗದಿಂದ, ಒಂದು ವೇಳೆ ಸಂಕಟದಿಂದ, ಶೋಧನೆಗಳಿಂದ ಬಂದಿರ್ಬೋದಪ್ಪ ಕರ್ತಾನೆ, ಅಥವಾ ಸೈತನ ಸಕಲ ಅಧಿಕಾರಗಳಿಂದ ಬಂದಿರ್ಬೋದೇ ಕರ್ತಾನೆ. ಈಗ ನಜರತ್ ಯೇಸು ಕ್ರಿಸ್ತ ಹೆಸರಿನಲ್ಲಿ ಅವಕ್ಕೆಲ್ಲ ನಾವು ಗದ್ದಿಸ್ತೇವಪ್ಪ ಕರ್ತಾನೆ. ಹಲ್ಲೆಲೂಯಾ. ಒಂದು ಸರ್ತಿ ನಾವು ಚಪ್ಪಲಿ ತಡ್ತಾ ದೇವರನ್ನು ಸ್ವಾಗತಿಸೋಣ. ದೇವರನ್ನು ಸ್ವಾಗತಿಸಿರುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ರೋಗ ವ್ಯಾಧಿಲಿದ್ದಂಥವ್ರು ಏಸಪ್ಪ ನನ್ನ ಒಳಗೆ ಬಾ, ನನ್ನ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಡಿ ಎಂಬುದಾಗಿ ಪ್ರಾರ್ಥಿಸ್ರಿ. ಸೈತನ ಅಧಿಕಾರ ಮಾಟ ಮಂತ್ರ ಶಕ್ತಿ ಇದ್ದವರು ಅಯ್ಯ ನನ್ನ ಬಿಡಿಸಿ ಎಂಬುದಾಗಿ ಪ್ರಾರ್ಥಿಸ್ರಿ. ಅವೆಲ್ಲ ಮುರಿದೋಗ್ಲಕ್ಕೆ ಅವಕಾಶ ಇದೆ, ಅವೆಲ್ಲ ನಿಮ್ಮ ಶರೀರದಿಂದ ಬಿಟ್ಟೋಗ್ಲಕ್ಕೆ ಅವಕಾಶ ಇದೆ. ಈಗ ನನ್ನ ದೇವರ ಹಸ್ತ ನಿಮ್ಮನ್ನು ಮುಟ್ತಕ್ಕಂಥದ್ದು ನನ್ನ ಸಹೋದರಿ ಸಹೋದರ. ಗ್ಲೋರಿ 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 ಗ್ಲೋರಿ. ಅಯ್ಯ ನೀನು ಅದ್ಭುತ ಮಾಡ್ತೀವಿ ಅಂತ ನಾವು ಪ್ರಾರ್ಥಿಸ್ತೇವೆ. ನೀ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೆ ಮುಟ್ಟಿ ನೀ ಸ್ವಸ್ಥತೆ ಬಿಡುಗಡೆ ಕೊಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅಯ್ಯ ನಿನ್ನ ಮಹಿಮೆ ಆಗೋ ರೀತಿಲಪ್ಪ ಕರ್ತಾನೆ, ನಿನ್ನ ಘನತೆ ಆಗೋ ರೀತಿಲಪ್ಪ ಕರ್ತಾನೆ. ನೀನಿಲ್ಲದೆ ನಾ ಕಳೆದು ಹೋದೆ, ನೀ ನನ್ನನ್ನು ಹುಡುಕಿ ಬಂದೆ. ನೀನಿಲ್ಲದೆ ನಾ ಕಳೆದು ಹೋದೆ, ನೀ ನನ್ನನ್ನು ಹುಡುಕಿ ಬಂದೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನಗೆ. ನೀ ಮಾತ್ರ ಸಾಕೆ ನಗೆ. ಹೌದಯ್ಯ, ಬಂದಿರತಕ್ಕಂಥ ಪ್ರತಿಯೊಬ್ಬ ಜೀವಿತದಲ್ಲಿ ಕರ್ತಾನೆ ಇದನ್ನ ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಅದಕ್ಕೆ ಅದ್ಭುತ ಸ್ವರೂಪನೆಂಬುದಾಗಿ ನಿನ್ನ ಹೆಸರದ ಕರ್ತಾನೆ, ಆಲೋಚನೆ ಕರ್ತನೆಂಬುದಾಗಿ ನಿನ್ನ ಹೆಸರದ ಕರ್ತಾನೆ. ಇವರು ಒಂದು ವೇಳೆ ಚಿಂತೆ, ಭಾರ, ಆಲೋಚನೆಗಳು ಏನಿದ್ರು ಕೂಡ ಇವತ್ತು ನೀನು ಪರಿಹಾರ ಮಾಡಿದಕ್ಕಾಗಿ ಸ್ತೋತ್ರ. ಎಂಥ ಒಂದು ಕಾಯಿಲೆದಿಂದ, ರೋಗ ವ್ಯಾಧಿಗಳಿಂದ ಬಂದರೂ ಕೂಡ ಇವತ್ತು ನೀನು ಇವರೆಲ್ಲರಿಗೆ ಬಿಡುಗಡೆ ಕೊಟ್ಟಿದ್ದು, ಸ್ವಸ್ಥತೆ ನೀಡಿ ಸ್ತೋತ್ರ. ಸೈತನ ಒಂದು ಸಕಲ ಅಧಿಕಾರಗಳಿಂದ ಬಂಧಿಸಲ್ಪಟ್ಟಿದ್ರು ಕೂಡ ಅವ್ರಿಗೆ ಈ ದಿನ ದೇವರೇ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಮತ್ತು ತಿರುಗಯ್ಯ ಆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಷ್ಟು ಜನರು ಕರ್ತಾನೆ ಈ ವಾಕ್ಯವನ್ನು ಮತ್ತು ಕೇಳ್ತಕ್ಕಂಥರಾಗಿರ್ತಾರೆ, ಯಾರ ದಿನದಲ್ಲಿ ಪಾಲ್ಭಾಗಿರ್ತಾರೆ ದೇವ್ರೆ, ಅವ್ರು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿರ್ತಾರೆ ದೇವ್ರೆ, ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರನ್ನು ಕೂಡ ಬಿಡುಗಡೆ ಮಾಡು. ಯಾರಾದರೂ ಪುತ್ರ ಸಂತಾನ ಇಲ್ದವ್ರು ಇದ್ದಿರುವಾಗ ಅವ್ರ ಗರ್ಭಕೋಶವಂತ ಯಾರ್ದು ಪುತ್ರ ಸಂತಾನ ಬಹುಮಾನವಾಗಿ ಕೊಟ್ಟು ನಡೆಸಕ್ಕೆ ಕರ್ತಾನೆ. ಯಾರಾದ್ರೂ ಕಡಿಮೆ ಆಗಲ್ಲಂತ ರೋಗದಲ್ಲಿ ಒಂದು ವೇಳೆ ಮರಣ ಹಾಸಿಗೆಯಲ್ಲಿ ಬಿದ್ದು ಕೂಡ ಅಯ್ಯಾ ಎಂಬುದಾಗಿ ಒಂದು ವೇಳೆ ಅವರು ನಿನ್ನ ಕಡೆ ಮೊರೆಡುವುದರೆ ಅವರಿದ್ದೇವೆ ನೀನು ಆ ಕಷ್ಟದಿಂದ, ಆ ರೋಗದಿಂದ, ಆ ವ್ಯಾಧಿಗಳನ್ನು ಬಿಡುಗಡೆ ಕೊಟ್ಟು ಈ ಸ್ವಸ್ಥತೆ ನೀಡ್ತೀವಿ ನಾವು ಪ್ರಾರ್ಥಿಸ್ತೇವೆ ಕರ್ತೇನೆ. ಇವತ್ತು ಅನೇಕ ಒಂದು ಅದ್ಭುತ ನೀನು ನಮ್ಮ ಮಧ್ಯದಲ್ಲಿದ್ದು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಇವತ್ತಿನ ವಾಕ್ಯದ ಕಡೆ ಇತ್ತು ಕರ್ತೇನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನಗಿದ್ದ ಕರ್ತನೆ, ನಿಮ್ಮೊಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ, ಅನುಗ್ರಹದಿಂದ ನಮ್ಮನ್ನು ತುಂಬಿಸ್ರಿ. ಇವತ್ತು ವಾಕ್ಯ ಹೇಳುವಾಗ ನೀನಾಗ ಮೊದಲು ಮಾತಾಡಿ, ನನ್ನ ಬಾಯಿ ತುಟ್ಟು ನಾಲಿಗೆಗಳದ್ದು ನಮ್ಮೆಲ್ಲರಿಗೆ ಮಾತಾಡಿ. ನೀನು ಮಾತಾಡಿದ್ರೆ ನಾವೆಲ್ಲರೂ ಬದುಕೊಂಡಿರ್ಲಿಕ್ಕೆ ಸಾಧ್ಯದಯ್ಯ. ನೀನು ಬರುವವರೆಗೆ ನಾವು ಸಿದ್ಧವಾಗ್ಲಿಕ್ಕೆ ಅವಕಾಶ ಇದೆ ಕರ್ತಾನೆ. ಅದಕ್ಕೆ ಇವತ್ತಿನ ವಾಕ್ಯದ ಅನುಸಾರ ನಮ್ಮೆಲ್ಲರಿಗೆ ಮಾತಾಡಿ, ನೀನು ಬರುವವರೆಗೆ ನಾವು ಸಿದ್ಧವಾಗಿದ್ದು ರೆಡಿಯಾಗಿರುವಾಗ ನಮ್ಮನ್ನು ಸಹಾಯ ಮಾಡ್ತೀವಿ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ ಮುಕ್ಷಕ. ಆಮೇನ್ ಆಮೇನ್ ಆಮೇನ್. ಸತ್ಯವಾದ ಕಡೆ ಹೋಗೋಣ. ಸ್ಪಷ್ಟವಾಗಿ ನಾವು ಏನೇನು ಒಳ್ಳೆ ಕಾರ್ಯಗಳು ಮಾಡಿದಾಗ ದೇವರು ನಮ್ಮ ಜೀವಿತದಲ್ಲಿ ಮತ್ತು ಏನೇನು ಕಾರ್ಯಗಳು ಮಾಡ್ತಾನೆ ಎಂಬುದಾಗಿ ಅದ್ಭುತ ವಾಕ್ಯವನ್ನು ನಾವು ಕೊಡ್ಬೇಕು ನಾನು ಸಿದ್ಧಾಗಿದ್ದೇನೆ. ಚಂದೆಂಬಕ್ರಿ ನಾನು ಕೆಲವು ವಿಷಯವಾಗಿ ದುಃಖಪಟ್ಟು
ಬಾತ್ರೂಮ್ದು ಹೋಗಿ ಸ್ನಾನ ಮಾಡೋ ಟೈಮಿನಾಗ ದೇವರೇ ಎಂಬುದಾಗಿ ನಾ ಕೆಲವೊಂದು ವಿಜ್ಞಾಪನೆ ಅಂದರೆ ನಿಂತಲ್ಲಿ ಯಾವ ಸ್ಥಳದಲ್ಲಿ ಹೋದರೂ ಕೂಡ ಕರ್ತನ ಸನ್ನಿಧಿಯಲ್ಲಿ ಕೆಲವು ವಿಷಯವಾಗಿ ನಾನು ಮೊರೆ ಇಡ್ತಾ ಯಾವುದೋ ವಿಷಯವಾಗಿ ಹೊರಗಡೆ ನಂಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ದು ಅಥವಾ ಕೆಲವೊಂದು ಇಲ್ಲಿ ಇಲ್ಲ ಸಡನ್ ಯಾವುದೋ ವಿಷಯವಾಗಿ ನನಗೆ ಒಂದು ವೇಳೆ ಜ್ಞಾಪಕ ಬಂತಂದ್ರೆ ಅದು ಸ್ಥಳ ಯಾವುದೇ ಇರಲಿ, ಅದು ಎಂಥದೇ ಸ್ಥಳ ಇರಲಿ, ನನ್ನ ಮನಸ್ಸಿನ ಒಳಗಿದ್ದು ಕೆಲವೊಂದು ಪ್ರಾರ್ಥನೆ ವಿಜ್ಞಾನಗಳು ಮಾಡ್ತೆ. ಆ ಪ್ರಾರ್ಥನೆ ಮಾಡುವಾಗ ದೇವರು ಫಸ್ಟ್ ಟೈಮ್ ಇದು ವಾಕ್ಯನ ಹೇಳಬೇಕೆಂಬುದಾಗಿ ನಾವು ಉದ್ದೇಶ ಇಟ್ಕೊಂಡಿಲ್ಲ, ಮತ್ತು ಇದು ವಾಕ್ಯ ಹಿಂದೂ ಕಡೆ ಕೂಡ ನಾನು ಧ್ಯಾನ ಮಾಡಿಲ್ಲ. ಒಂದು ಸರ್ತಿ ಏನೋ ಇದ್ರ ವಿಷಯವಾಗಿ ಸ್ವಲ್ಪಟ್ಟಿಗೆ ಒಂದು ಮಾತೇನೋ ನಾನು ಹೇಳಿದೆ ಅನ್ಕೋತಾನೆ, ಇಲ್ಲ ಅಂತಿಲ್ಲ. ಆದರೆ ಇವತ್ತು ಈ ವಾಕ್ಯವನ್ನು ಕೊಡಬೇಕಾದ್ರೂ ಕೂಡ ದೇವರು ಒಂದು ಕಾರಣನೇ. ಅದಕ್ಕೆ ಯಾಕೆ ದೇವರು ಇದು ನನಗೆ ಕೊಟ್ಟಿದ್ದೆ ಎಂಬುದಾಗಿ ನನಗೆ ಗೊತ್ತಿಲ್ಲದ ವಿಶ್ವ ಧ್ಯಾನ ಮಾಡಿದಾಗ ದೇವರು ಅನೇಕ ಒಂದು ಅದ್ಭುತಗಳು ಮನುಷ್ಯರ ಒಳಗೆ ನನ್ನ ಒಳಗಿಟ್ಟನ ಮತ್ತು ನಿಮ್ಮೆಲ್ಲರಿಗೂ ಒಳಗೆ ಕೂಡ ಇಟ್ಟನ. ಈ ದೇವರು ಇಟ್ಟಿರ್ತಕ್ಕಂಥ ಒಂದು ವೇಳೆ ಕಾರ್ಯ ನಾವು ನೀವು ಮಾಡಿರುವಾಗ ಎಷ್ಟು ಒಂದು ಅದ್ಭುತವಾಗಿ ದೇವನು ನನ್ನನ್ನು ಮತ್ತು ನಿಮ್ಮೆಲ್ಲರೂ ಕೂಡ ನಡೆಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಅದಕ್ಕೆ ಸತ್ಯವೇದ ತಂದವರು ತೆಗಿರಿ ಪ್ರಸಂಗಿ 11ನೇ ಅಧ್ಯಾಯ 1ನೇ ವಚನ ಓದ್ರಿ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು ಎಂಬುದಾಗಿ. ಏನು ಚೆಲ್ಲಬೇಕಂತ ನಾವು ಏನು ಚೆಲ್ಲಬೇಕು? ನಿಮ್ಮ ಆಹಾರವನ್ನು ನೀರಿನ ಮೇಲೆ ಚೆಲ್ಲಬೇಕಂತ ಪ್ರಿಯರೇ. ಇವತ್ತು ನೀವು ನೀರಿನ ಮೇಲೆ ಆಹಾರ ಚೆಲ್ರಂದ್ರೆ ಸರ್ ಚರ್ಚಿನಾಗ ಹೇಳ್ಯಾರ ಅಂತೇಳಿ ಅನ್ನ ಮಾಡಿ ಎಲ್ಲ ಒಯ್ದು ಮತ್ತು ನೀರಿನಾಗ ಚೆಲ್ದಿರಿದಾರೆ. ಸರ್ ಹೇಳ್ಯಾರಲ್ಲ ಚೆಲ್ಲಂತ ಹೇಳ್ಯಾರ ಅಂಥೇಳಿ ಈ ಥರಗಿನ ಮಾಡಿರ್ಬೋದು. ಮತ್ತು ಗಂಡ್ಸು ಮಕ್ಕಳು ನೀವು ಕೂಡ ಸರ್ ಹೇಳ್ಯಾರಲ್ಲ ಹಿಂಗೆ ಒಯ್ದು ಚೆಲ್ಲಕ್ಕಂತ ಕೂಡ ಅವ್ರು ನಿಮಗೆ ಹೇಳ್ತಾರೆ, ನಾವು ಪರವಾಗಿಲ್ಲ. ಆದರೆ ಇದ್ರ ಸಾರಾಂಶವೇನೆಂದರೆ ನಾವು ಯಾವ ಆಹಾರವನ್ನು ನೀರಿನ ಮೇಲೆ ಚೆಲ್ಲಬೇಕು, ಅದು ಆಹಾರವನ್ನು ನಾವು ನೀರಿನ ಮೇಲೆ ಚೆಲ್ಲಿದಾಗ ಆ ಆಹಾರ ನಮಗೆ ಮತ್ತು ತಿರುಗಿ ನಮಗೆ ಒದಗಿಸ್ಕೊಡ್ತದ. ನೋಡ್ರಿ, ಆಹಾರ ಅಂದ್ರೆ ಹಲವಾರು ರೀತಿಯ ಪ್ರೇರೆ, ಒಂದು ವಿಧವ ಅಂತಿಲ್ಲ, ಹಲವಾರು ರೀತಿಗಳು ಆಹಾರಗಳವ. ಒಂದು ಮಾತಾಡ್ತೇನೆ ನಿಮಗೆ, ನಿಮ್ಮ ಮನೆ ಮುಂದೆ ಯಾರೋ ಒಂದು ವ್ಯಕ್ತಿ ಬೇಡ್ಕೊತಕ್ಕಂಥ ವ್ಯಕ್ತಿ ನಿಮ್ಮ ಮನೆ ಮುಂದೆ ಬಂದನ ಅಂತ ತಿಳ್ಕೊರಿ. ಆ ಬೇಡ್ತಕ್ಕಂಥ ವ್ಯಕ್ತಿ ನಿಮ್ಮ ಮನೆ ಮುಂದೆ ಬಂದಾಗ ನಿಮ್ಮ ಅವರಿಗೆ ಕೊಡಬೇಕಾತವ ಇಲ್ಲ ನಿಮ್ಮಲ್ಲಿದ್ದಂಥ ಆಹಾರನೇ ಏನೋ ಗರಂ ಮಾಡಿದ್ರು ಅಥವಾ ತಣ್ಣದ ಆಹಾರನದನೋ ಅಥವಾ ರಾತ್ರಿ ಮಾಡಿದದನೋ ಅವ್ರು ಹಸುವಿನಿಂದ ನರಳಾಡ್ತಾ ನಿಮ್ಮ ಬಲಿಗೆ ಬಂದಾಗ ನೀವು ಅವ್ರಿಗೆ ಒಂದು ವೇಳೆ ಕೊಟ್ಟಿರಿ ಅಂದ್ರೆ ಅವ್ರು ಏನಂತ ಬೈತಾರ ಅಥವಾ ಏನೇನಾರ ಮಾತಾಡ್ತಾರ? ಏನು ಮಾಡ್ತಾರ? ಅವರು ಆಶೀರ್ವಾದ ಮಾಡ್ತಾರೆ. ಈ ನಿಮ್ಮ ಆಹಾರ ಅಂದರೆ ನೀವು ಒಂದೇ ಆಹಾರ ಅಂತಿಲ್ಲ, ಹಲವಾರು ಆಹಾರವ. ಇದರಲ್ಲಿ ಒಂದು ಆಹಾರ ನೀವು ಮಾಡಿರ್ತಕ್ಕಂಥ ಆಹಾರನೇ ಒಂದು ಬಡವನಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ಈ ಗತಿಲ್ಲದಂಥ ಒಂದು ವ್ಯಕ್ತಿ ಬಂದು ನಿಮ್ಮ ಮುಂದೆ ಕೈ ಚಾಚುವಾಗ ಅವನಿಗೆ ಚೆಲ್ದಿರಂದ್ರೆ ಈ ಆಹಾರ ಕೂಡ ನಿಮ್ಗೆ ಬಹು ದಿನದ ಮೇಲೆ ಸಿಗ್ಲಿಕ್ಕೆ ಅವಕಾಶದ ಪ್ರಿಯರೇ. ಇವತ್ತು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ದಿರ ಅಂದ್ರೆ ಅದು ಸಹಾಯ ದೇವರು ಅದು ಅದೇ ಥರ ಇಡಲ್ಲ. ಆ ಸಹಾಯ ನೀವು ಮಾಡಿದಾಗ ಇನ್ನೊಬ್ಬರು ನಿಮಗೆ ಒಂದಿನ ಒಂದು ವಿಷಯವಾಗಿ ನಿಮಗೆ ಅನೇಕ ವಿಷಯದಲ್ಲಿ ಅವ್ರು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ದೇವರು ಇನ್ನೊಂದು ವ್ಯಕ್ತಿಗೆ ಪ್ರೇರೇಪಣೆ ಮಾಡಿ ನಿಮ್ಮ ಮನೆಗೆ ಕಳಿಸಿ ನಿಮ್ಮನ್ನು ಸಹಾಯ ಮಾಡ್ತಕ್ಕಂಥನಾಗಿರ್ತಾನೆ. ಅದಕ್ಕೆ ಬಹುದಿನದ ಮೇಲೆ ಅದು ನಿಮಗೆ ಸಿಕ್ಕುವುದಂದಾಗ ಇವತ್ತು ನಾವು ಭೂಮಿಯಲ್ಲಿ ಬೀಜ ಹಾಕದೇವು ಅಂದ್ರೆ ಅದು ಎಷ್ಟು ದಿನ ಮೇಲೆ ನಮಗೆ ಫಲ ಕೊಡ್ತದೆ ರೀ. ಇವತ್ತು ನಾವು ಬೀಜ ಭೂಮಿದಾಗ ಹಾಕಿದೆವು ಅಂದ್ರೆ ಆ ಬೀಜದ ಫಲ ನಮಗೆ ಬರಬೇಕಾದ್ರೆ ಕೆಲವೊಂದು ಗಿಡಗಳು ಹಸಿದಾಗ 2 ವರ್ಷ 3 ವರ್ಷ ಆಯ್ತೋ ಅದು ಹಣ್ಣು ಕೊಡ್ಲಕ್ಕ, ಕೆಲವೊಂದು ಗಿಡ ಹಸಿದ್ರೆ 5 ವರ್ಷ 10 ವರ್ಷ ಆಯ್ತದ ಆ ಹಣ್ಣು ಕೊಡ್ಲಕ್ಕ. ಕೆಲವೊಂದು ಬೆಳೆಗಳು ನಾವು ಹೊಲದಾಗ ಹಾಕಿದೆವು ಅಂದ್ರೆ 3 ತಿಂಗಳು 4 ತಿಂಗಳದಾಗ ಬೆಳೆ ನಮ್ಗೆ ಬರ್ತದೆ. ತಿಂಗಳದಾಗ ಕೂಡ ಕೆಲವೊಂದು ಬೆಳೆಗಳು ಉತ್ಪತ್ತಿ ಆಗೇನು ಮಾಡ್ತಾವ, ಆಹಾರವಾಗಿ ಲೋಕದಲ್ಲಿ ನಮ್ಮನ್ನು ಸೇವನೆ ಮಾಡೋದಕ್ಕಾಗಿ ಬರ್ತಾವೆ ಪ್ರೇರ. ಆದರೆ ಇನ್ನೊಂದು ಆಹಾರ ಏನಂದರೆ ಸುವಾರ್ತೆ ದಾನ ಮಾಡಬೇಕು. ನೀವು ಸ್ಪಷ್ಟವಾಗಿ ಸುವಾರ್ತೆ ಒಂದು ಶುಭ ವರ್ತಮಾನವನ್ನು ನೀವೇನು ಮಾಡಬೇಕು, ಇನ್ನೊಬ್ಬರಿಗೆ ನೀವು ದಾನ ಮಾಡ್ತಕ್ಕಂಥರಾಗಿರ್ಬೇಕಂದ್ರೆ ನಿಮ್ಮಲ್ಲಿ ಸಾಧ್ಯವಾದಷ್ಟು ಹೇಳಕ್ಕಾಯ್ತಂದ್ರೆ ಇನ್ನೊಬ್ಬರಿಗೆ ನೀವು ಸುವಾರ್ತೆ ಪ್ರಕಟಿಸೋದಕ್ಕೆ ನೀವು ಸಿದ್ಧವಾಗಿರಬೇಕು. ಅಥವಾ ನಿಮ್ಮಲಿಂದ ಆಗಲತ್ತಿಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕ ಯವನಸ್ಥರು ಯಾರೋ ಒಂದು ಸೇವಕರಂದ್ರೆ ಅವ್ರ ಜೊತೆ ಸಂಪರ್ಕ ಬೆಳೆಸಿ ಒಂದು ಸುವಾರ್ತೆ ಪ್ರಕಟಿಸ್ಲಿಕ್ಕೆ ಹೋಗಬೇಕು. ಅಥವಾ ಇಲ್ಲಿ ಯಾರೂ ನಿಮಗೆ ಗೊತ್ತಿಲ್ಲತ್ತಿಲ್ಲ ಅಂದ್ರೆ ಒಂದು ವೇಳೆ ನಿಮ್ಮ ಸಭೆಯಲ್ಲಿ ಅದ್ಭುತವಾಗಿ ಒಂದು ವೇಳೆ ಪ್ರಸಂಗ ನಡೀತಕ್ಕಂದ್ರೆ ಇನ್ನೊಬ್ಬರಿಗೂ ನಿಮ್ಮ ಸಹಪಾಲಕರು ತೆಗೆದುಕೊಂಡು ಹೋಗಿ ಇನ್ನೊಂದು ಸ್ಥಳದಲ್ಲಿ ಕೂಡ ಹೋಗಿ ನೀವು ಸುವಾರ್ತೆಯನ್ನು ಪ್ರಕಟಿಸ್ತಕ್ಕಂಥವಾಗಿರ್ಬೇಕು. ಯಾಕಂದರೆ ಇದು ಕೂಡ ಬಹು ದಿನದ ಮೇಲೆ ನಿಮ್ಗೇನು ಮಾಡ್ತಾ ಗೊತ್ತದನ್ನ ಇದು ಫಲ ಕೊಡ್ತಕ್ಕಂಥಾಗಿದೆ ಪ್ರೇರೆ. ಇದು ಇವತ್ತಂತಿಲ್ಲ, ಇವತ್ತು ನೀವು ಮಾಡಿದಿರ ಕಾರ್ಯಕ್ರಿಯೆಗಳು ಅಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದ್ರ ಮೇಲಿಂದ ಏನು ಮಾಡ್ತಾರೆ, ಅದ್ಭುತವಾಗಿ ಬದುಕಿ ಬಾಳ್ತಕ್ಕಂಥರಾಗಿರ್ತಾರೆ ಪ್ರೇರೆ. ನೋಡ್ರಿ, ಈ ನಮ್ಮ ಬೀದರ್ ಡಿಸ್ಟ್ರಿಕ್ನಲ್ಲಿ ಮೆಥಡಿಸ್ಟ್ ಸಭೆ ಬೆಳಿಬೇಕಾದ್ರೆ ಕಾರಣ ಯಾರು ರೀ? ಹಲ್ಲೆಲೂಯಾ. ಕಾರಣ ಯಾರು? ಮೆಥಡಿಸ್ಟ್ ಒಂದು ಸಭೆ ಬೆಳಿಬೇಕಾದ್ರೆ ಕಾರಣ ಯಾರು? ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಯಾರು ಬಂದಾರ? ಬಂದಾರ ಇಲ್ಲ? ಅವ್ರು ಆಗೋತ್ತು ಏನು ಮಾಡ್ಯಾರ? ಅವರು
ತಾತ ಸೀಮನವರು ಬಂದು ಇವತ್ತು ನಮ್ಮ ಬೀದರ್ ಸುತ್ತಮುತ್ತ ಕೆಲವೊಂದು ಹಳ್ಳಿಗಳಿಗಳು ಕೂಡ ಅವ್ರು ಪ್ರಸಂಗ ಮಾಡಿರ್ಬೋದು. ಅನೇಕ ಒಂದು ಸಭೆಗಳು ಅವ್ರು ಏನು ಮಾಡ್ಯಾರ, ನಿಂತು ಕಟ್ಟೇರ, ಅವರು ಕಟ್ಟಿಸೋದಾಗ ಪ್ರಯತ್ನ ಪಟ್ಟಾರ. ಅವ್ರು ಹೆಲಿಕಾಪ್ಟರ್ ಮೇಲೆ ಬಂದರೋ ಗೊತ್ತಿಲ್ಲ. ಇಲ್ಲಿ ಹಳ್ಳಿ ಕಡೆ ಎಲ್ಲ ಕುದುರೆ ಮೇಲೆ ಅದ್ರ ಮೇಲೆ ಹೋಗಿ ಸವಾರಿ ಮಾಡಿ ಅನೇಕ ಒಂದು ಹಳ್ಳಿಗಳು ಹೋಗಿ ಸುವಾರ್ತೆ ಪ್ರಕಟಿಸ್ಯಾರ ಪ್ರೇರೆ. ಇವತ್ತು ಪ್ರತಿಯೊಂದು ಊರಾಗ ನೋಡ್ರಿ ಮೆಥಡಿಸ್ಟ್ ಸಭೆ 101% ಅದ. ನೀವು ಯಾವ ಸಭೆದಾರ ನಾವು ಮೆಥಡಿಸ್ಟ್ ಸಭೆದಾರ ಅಂತ 100% ನಾವು ಹೇಳ್ಕೊತೇವೆ ಪ್ರೇರೆ. ಇದು ನಿಜ ಸತ್ಯ. ಅಂದರೆ ಅವರು ಯಾವಾಗ ಆಹಾರ ಚೆಲ್ಯಾರ ಅವರು 100 ಸುಮಾರು 30 ವರ್ಷ ಆಗ್ಲತ್ತಿರ್ಬೇಕು. ಇವಾಗ 130 ವರ್ಷ ಆಗ್ಲತ್ತಿರ್ಬೇಕು. ಅವಾಗ ಅವ್ರು ಆಹಾರ ಚೆಲ್ಯಾರ. ಇವತ್ತು ಎಷ್ಟು ಜನ ಬೆಳೆದದ? ಎಷ್ಟು ಜನ ಬೆಳೆದ? ಇವತ್ತು 70% ನಮ್ಮ ಬೀದರ್ ಡಿಸ್ಟ್ರಿಕ್ದಾಗ ಕ್ರಿಶ್ಚಿಯನ್ ಅದ. 70% ಇವತ್ತು ನಮ್ಮ ಬೀದರ್ ಡಿಸ್ಟ್ರಿಕ್ಲಿಂದ ಹಲವಾರು ಪ್ರಾಂತಗಳ, ಹೈದರಾಬಾದ್ ನೋಡ್ರಿ, ಬೆಂಗಳೂರು ಪಟ್ಟಣ ನೋಡ್ರಿ, ಬಾಂಬೆ ನೋಡ್ರಿ, ನೀವು ಯಾವ ದೇಶದಲ್ಲಿ ಹೋದ್ರು ಪ್ರಾಂತಗಳು ಹೋದ್ರು ಕೂಡ ನಮ್ಮ ಬೀದರ್ ಡಿಸ್ಟ್ರಿಕ್ದಾಗ ಇರ್ತಕ್ಕಂಥ ಜನಗಳು ಹರಪ್ರೇರೆ ಇಲ್ಲಂತಿಲ್ಲ. ಆದರೆ ಯಾಕೆ ಹೇಳ್ತೇವೆ ಮಾತಂದರೆ ಅವ್ರು ಇವತ್ತು ಪ್ರಯಾಸ ಪಟ್ಟರೆ ಅಂತೇಳಿ ಇವತ್ತು ಅನೇಕ ಸಭೆಗಳು ಕಟ್ಟಲ್ಪಟ್ಟವು ಪ್ರೇರೆ. ಇವತ್ತು ಒಂದು ವೇಳೆ ನೀನಾಗಲಿ ನಾನಾಗಲಿ ನಾವಾಗಲಿ ಪ್ರಯಾಸ ಪಟ್ಟು ಈ ಸುವಾರ್ತೆ ಎಂಬ ಒಂದು ಆಹಾರವನ್ನು ನಾವು ಲೋಕದಲ್ಲಿ ಚೆಲ್ದೇವಂದ್ರೆ ಅಥವಾ ಇನ್ನೊಂದು ಜಗ ನಾವು ಚೆಲ್ದೇವಂದ್ರೆ ಅದು ಅದ್ಭುತವಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ ಪ್ರೇರೆ. ನಿಮ್ಮ ಸಂತತಿ 100 ವರ್ಷ ಹೇಳ್ಕೊಂಡು ಬೆಳೆಯಲಿಕ್ಕೆ ಅವಕಾಶ ಇದೆ. ನಿಮ್ಮ ಒಂದು ಮಕ್ಕಳು, ಕಿರುಮ ಮಕ್ಕಳು, ಮೊಮ್ಮಕ್ಕಳು ತನ ಇದು ಹರಡ್ಲಿಕ್ಕೆ ಅವಕಾಶ ಇದೆ. ಯಾಕಂದರೆ ನಿಮ್ಮ ಅಕ್ಕಪಕ್ಕದ್ರು ಕೂಡ ಅದು ಮುಟ್ಲೇಬೇಕು. ಅದು ಮುಟ್ಟಬೇಕಾದ್ರೆ ಇವತ್ತು ನಿನ್ನ ಒಂದು ಕೆಲಸ, ನನ್ನ ಕೆಲಸ ಅಂದರೆ ಸುವಾರ್ತೆ ಎಂಬ ಒಂದು ಆಹಾರವನ್ನು ನಾನು ನೀನು ಕಲ್ತೇನೆ ಮಾಡಬೇಕು, ಚೆಲ್ಲಬೇಕಾದ ಪ್ರೇರೆ. ಈ ಸುವಾರ್ತೆ ಒಂದು ಆಹಾರವನ್ನು ನಾವು ಹಾಕ್ತೇವೆ ಅಂದ್ರೆ ಅದ್ಭುತವಾಗಿ ದೇವರು ಅನೇಕ ಒಂದು ಕಾರ್ಯಗಳು ಮಾಡ್ತಾನೆ ಪ್ರೇರೆ. ನೋಡಿರಿ, ಯೇಸು ಸ್ವಾಮಿ ಲೋಕಕ್ಕೆ ಬಂದನ ಆಲ್ರೆಡಿ. ಯೇಸು ಕ್ರಿಸ್ತ ಹುಟ್ಟೆನ. ಆದರೆ ಜೋಯಿಸರು ಕೂಡ, ಪಂಡಿತರು ಕೂಡ ಅಲ್ಲಿ ಹೋಗಿ ಯೇಸು ಸ್ವಾಮಿಗೆ ಏನು ಮಾಡ್ಯಾರ, ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ನೋಡುವುದಕ್ಕಾಗಿ ಪ್ರಯತ್ನ ಪಟ್ಟರು ಬೆಳೆದಾರೆ. ಇನ್ನೊಂದು ವ್ಯಕ್ತಿ ಹೆರೋದನಲ್ಲಿ ನಾನೇ ಅರಸನಾಗಿರ್ಬೇಕು, ನನಗಿಂತ ದೊಡ್ಡ ಅರಸನ ಎಂಬುದಾಗಿ ಅವನ ಒಳಗೆ ಕಳವಳ ಹುಟ್ಟಿದ ಪ್ರೇರೆ. ಇವತ್ತು ನೀನು ಕೂಡ ಅಭಿವೃದ್ಧಿ ಹೊಂದಲತ್ತಿ ಅಂದ್ರೆ, ನೀನು ಸುವಾರ್ತೆಯಲ್ಲಿ ಅಥವಾ ಒಂದೊಂದು ವಿಷಯದಲ್ಲಿ ನೀನು ಅಭಿವೃದ್ಧಿ ಹೊಂದಲತ್ತಿ ಅಂದ್ರೆ ನಿನ್ನ ಅಕ್ಕಪಕ್ಕದವರಿಗೆ ಮೊದಲನೇದು ಕಳವಳ ಹುಟ್ಟುತ್ತದೆ ಪ್ರೇರೆ. ಅದನ್ನ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಳವಳ ಪಡ್ತಕ್ಕಂಥ ಕಳವಳದಾಗೆ ಮುಳುಗೋಯ್ತಾರ. ಆದರೆ ನೀನು ಒಂದು ಸುವಾರ್ತೆಯನ್ನು ದಾನ ಮಾಡೋದಕ್ಕಾಗಿ ಒಂದು ಶುಭವರ್ತಮಾನವನ್ನು ನೀನು ಸಾರುವುದಕ್ಕೆ ಹೇಗೆ ನೀನು ಮುಂದುವಡ್ತೇವೋ ಆ ಥರ ಅದ್ಭುತವಾಗಿ ದೇವರು ನಿನ್ನ ಮುಂದೆ ಸಾಜಿಕೊಡೈತಾನೆ ಪ್ರೇರೆ. ಮತ್ತು ಯಾವ ವಿಸ್ತಳದಲ್ಲಿ ನಿನಗೆ ಕೇಡು ಆಗದ ಹಾಗೆ ದೇವರೇನು ಮಾಡ್ತಾನೆ, ನೀನು ತಪ್ಪಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಯಾಕಂದರೆ ನೀನು ಮಾಡಿದ್ದ ಕಾರ್ಯ ಯಾವುದು ಲೋಕದಿಲ್ಲ, ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯ ನೀವು ಮಾಡುವಾಗ ದೇವರಿನ ಜೊತೆ ಅದ್ಭುತ ಮಾಡ್ತಾನೆ. ಯಾಕಂದರೆ ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲಿಲ್ಲ ಅಂದ್ರೆ ಅದು ಫಲ ಕೊಡ್ಲಿಕ್ಕಾಗಲ್ಲ ಪ್ರೇರೆ. ಇವತ್ತು ನಿನ್ನ ಮನೆಗೆ ಮಗನೋ ಅಥವಾ ನಿನ್ನ ಕುಟುಂಬಸ್ಥರು ಒಂದು ವೇಳೆ ನಿಮ್ಮ ಮನೆಗೆ ಯಾರೋ ಒಂದು ವ್ಯಕ್ತಿ ಆತ್ಮಿಕ ಬೆಳೆಯತ್ತಂದ್ರೆ ಅವ್ರಿಗೆ ಬೆಳೆಸೋದಕ್ಕಾಗಿ ಪ್ರಯತ್ನ ಪಡ್ರಿ. ನಿನ್ನವರಿಗೆ ಯಾರೊಬ್ಬರು ಆತ್ಮಿಕ ಬೆಳೀಲತ್ತಾರ, ದೇವ್ರ ಸೇವೆಯಲ್ಲಿ ಸಭೆಯಲ್ಲಿ ಅದ್ಭುತವಾಗಿ ಬೆಳೆದಂದರೆ ಅವ್ರಿಗೆ ಬೆಳೆಸೋದಕ್ಕಾಗಿ ನೀವು ಪ್ರಯತ್ನ ಪಡಬೇಕು ಹೊರತು ಅವ್ರಿಗೆ ಮುರಿಯೋದಕ್ಕಾಗಿ ನೀವು ಪ್ರಯತ್ನ ಪಡಬಾರ್ದು ಪ್ರೇರೆ. ಇವತ್ತು ನೀನು ಹೇಗಿದ್ದೇ ಗೊತ್ತಿಲ್ಲ, ಆದರೆ ನಿನ್ನ ಸಂತಾನದಿಂದ ದೇವರು ಅಭಿವೃದ್ಧಿಪಡಿಸುವ ಸಿದ್ಧನಾಗಿರ್ತಾನೆ. ನೀನು ವೈರಿಯಾಗಿದ್ದಿರ್ಬೋದು, ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವ್ರಾಗಿದ್ದಿರ್ಬೋದು, ನೀವು ಒಂದು ವೇಳೆ ದೊಡ್ಡ ದೊಡ್ಡ ಘಟನೆಗಳು ಕಾರ್ಯ ಮಾಡಿರ್ಬೋದು ಅಲ್ಲದಂಥದ್ದು. ಆದರೆ ನಿನ್ನ ಮನೆಯಲ್ಲಿ ಒಂದು ಸೇವಕನಿಗೆ, ಒಂದು ಸೇವಕಳಿಗೆ ದೇವರು ಎಬ್ಸನಂದ್ರೆ ಎಷ್ಟು ಒಂದು ಅಭಿವೃದ್ಧಿ ಅದ. ನಿನ್ನವರೇ ರಕ್ಷಣೆ ಹೊಂತಾರ, ನೀ ರಕ್ಷಣೆ ಹೊಂತಿ, ನಿನ್ನ ಕುಟುಂಬ ರಕ್ಷಣೆ ಹೊಂತದ, ನಿನ್ನ ಅಕ್ಕಪಕ್ಕ ಮನೆಯವರು ಕೂಡ ಏನು ಮಾಡ್ತಾರ, ರಕ್ಷಣೆ ಹೊಂತಾರ ಪ್ರೇರೆ. ಅದಕ್ಕೆ ನಿನ್ನ ಆಹಾರವು ನೀನು ಮುಚ್ಚಿಕ್ಕಬಾರ್ದು. ನೀನು ಒಳಗಿರ್ತಕ್ಕಂಥ ಆಹಾರ ಯಾವ್ಯಾವ ವಿಷಯ ಉಪಯೋಗ ಆಯ್ತದೋ ಅದನ್ನು ಮುಚ್ಚಿಡಬಾರ್ದು. ಇದು ಒಂದು ವೇಳೆ ನಿನ್ನ ಬಲವಾಗಿ ನೀವು ಉಪಯೋಗ ಮಾಡಿಕೊಂಡಿದ್ರೆ ದೇವ್ರು ಎಷ್ಟು ಅಭಿವೃದ್ಧಿಗಾಗಿ ನೀನು ಮಾಡ್ತಾನೆ, ಉಪಯೋಗ ಪಡಿಸ್ತಾನೆ ಪ್ರೇರೆ. ಅದಕ್ಕೆ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ ಅದರ 10ನೇ ವಚನ, ನೀವು ಕೊಡುವಾಗ ಬೇಸರಗೊಳ್ಳದೆ ಉದ್ಧಾರ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು ಎಂಬುದನ್ನು ನೋಡ್ತೇವೆ ಪ್ರೇರೆ. ನೀನು ಯಾವುದೇ ಆಗಲಿ ನೀನು ದಾನ ಮಾಡುವ ಕೂಡ ಒಳ್ಳೆ ಮನಸ್ಸಿನಿಂದ ದಾನ ಮಾಡಬೇಕು. ನೀನು ಒಂದು ಸಭೆಯಲ್ಲಿ ದುಡಿಯುವ ಕೂಡ ಒಳ್ಳೆ ಒಂದು ಆತ್ಮಿಕನಾಗಿ ನೀನು ದುಡಿಬೇಕು. ಒಂದು ಸುವಾರ್ತೆಯನ್ನು ಪ್ರಕಟಿಸುವುದಕ್ಕೆ ನೀವು ಹೋದಾಗ ಒಂದು ಆತ್ಮಿಕವಾಗಿ ನೀವು ಸುವಾರ್ತೆ ಪ್ರಕಟಿಸ್ಲಿಕ್ಕೆ ಹೋಗ್ಬೇಕು. ನೀ ಯಾವುದೂ ಕಾರ್ಯವನ್ನು ಮಾಡುವುದಕ್ಕಾಗಿ ನೀವು ಸಿದ್ಧವಾಗಿರ್ತಲ್ಲ, ಒಂದು ವೇಳೆ ನಿನ್ನ ಒಳ್ಳೆಯ ಒಂದು ಮನಸ್ಸಂಕಲ್ಪಗಳಿಂದ ನೀನು ಒಳಗೆ ಈ ಕಾರ್ಯ ಮಾಡಿದೆ ಅಂದ್ರೆ ಬೇಸರಗೊಳ್ಳಕ್ಕೆ ನಿನಗೆ ಅವಕಾಶ ಚಾನ್ಸ್ ಇಲ್ಲ. ದೇವರು ನಿಮ್ಮನ್ನು ಒಂದು ದಿನ ಅಭಿವೃದ್ಧಿ ಪಡಿಸ್ತಾನೆ ಪ್ರೇರೆ. ಒಂದು ದಿನ ನಿನಗೆ ಉನ್ನತ ಸ್ಥಾನಮಾನಕ್ಕೆ ತಂದೆ ತರ್ತಾನೆ. ಅದಕ್ಕೆ ನಿನ್ನ ಒಂದು ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಎಂಬುದಾಗಿ ದೇವರು ಕೇಳ್ತಾನೆ ಪ್ರೇರೆ.
ಇದು ನೀನು ಚೆಲ್ಲಬೇಕು. ಇದು ನಿನ್ನಲ್ಲಿರ್ತಕ್ಕಂಥದ್ದು ನೀನು ಕೊಡುವಾಗ, ನಿನ್ನಲ್ಲಿರ್ತಕ್ಕಂಥದ್ದು ನೀನು ಚೆಲ್ಲುವಾಗ ಒಂದು ದಿನ ದೇವರು ನೀನು ಉನ್ನತ ಸರ್ತಾನೆ. ಮತ್ತೆ ಹೇಳ್ತಾನೆ, ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲೂ ಪ್ರಯತ್ನಗಳಲ್ಲೂ ನಿಮಗೇನು ಮಾಡ್ತಾನಂತ ಉನ್ನತ ಅಭಿವೃದ್ಧಿ ಪಡಿಸ್ತಾನಂತ ಪ್ರೇರೆ. ಒಂದು ಕೈ ಹಾಕಿರ್ತಕ್ಕಂಥ ಕೆಲಸ ಕೂಡ ಫೇಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಂದು ವೇಳೆ ಧಾರಾಳವಾಗಿ ನೀನು ಕೊಡ್ತಕ್ಕಂಥನಾಗಿದ್ದಿ, ಧಾರಾಳವಾಗಿ ನೀವು ಮುಂದಕ್ಕೆ ತೆಗೆದುಕೊಳ್ತಿ ಅಂದ್ರೆ ನೀನು ಯಾವುದೋ ಕೆಲಸ ನಿಷ್ಫಲವಾಗಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ನೀ ಕೊಡುವುದರಿಂದ, ನೀನು ಮಾಡುವುದರಿಂದ ದೇವರು ಏನು ಮಾಡ್ತಾನೆ, ಅದ್ಭುತ ಮಾಡ್ತಾನೆ. ನೀವೊಬ್ಬರಿಗೆ ಕೊಟ್ಟಿದ್ರೆ ನಿನಗೆ ಇನ್ನೊಬ್ಬರಿಂದ ದೇವರು ನಿನ್ನ ಸಹಾಯ ಮಾಡಿ ಕೊಡೋದಕ್ಕೆ ಸಿದ್ಧನಾಗಿರ್ತಾನೆ. ನೀನು ಒಂದು ಅಭಿವೃದ್ಧಿ ಕೆಲಸ ಮಾಡಿದೆ ಅಂದ್ರೆ ಇನ್ನೊಂದು ದಿನ ನಿನ್ನ ಸಂತಾನದವರಿಗೆ ಅಭಿವೃದ್ಧಿ ಮಾಡೋದಕ್ಕೆ ದೇವರು ಸಿದ್ಧನಾಗಿರ್ತಾನೆ. ಅದಕ್ಕೆ ನಿನ್ನ ಆಹಾರವನ್ನು ನೀನು ನೀರಿನ ಮೇಲೆ 101% ಚೆಲ್ಲಬೇಕು. ಅದು ಆತ್ಮಿಕ ಆಹಾರವಾಗಿರಬೇಕು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಆಹಾರ ಆಗಿರಬೇಕು? ಆತ್ಮಿಕವಾಗಿರ್ತಕ್ಕಂಥ ಆಹಾರ ಆಗಿರಬೇಕು. ನಿನ್ನದರಲ್ಲೇ ನೀನು ಇನ್ನೊಬ್ಬರಿಗೆ ನೀನು ಚೆಲ್ಲುವಾಗ ಇನ್ನೊಬ್ಬರು ನಿನ್ನ ಜೀವಿತದಲ್ಲಿ ದೇವ್ರೇನು ಮಾಡ್ತಾನೆ, ದೊಡ್ಡೊಂದು ಅಭಿವೃದ್ಧಿ ಮಾಡೋದಕ್ಕಾಗಿ ದೇವ್ರು ನಿನ್ಗೆ ಸಿದ್ಧನಾಗಿರ್ತಾನೆ ಪ್ರೇರೆ. ಮತ್ತು ನೀನು ಮಾಡಿರ್ತಕ್ಕಂಥ ಕಾರ್ಯದಲ್ಲಿ ಅದು ನಿಷ್ಫಲವಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಷ್ಫಲ ಯಾವಾಗಾಯ್ತಂದರೆ ನೀನು ಮಾಡಿದ್ದು ನಾನು ಮಾಡಿದೆ ಎಂಬುದಾಗಿ ಹೇಳ್ಕೊತೀವಿ ನೋಡು, ಅವಾಗ ನೀನು ನಿಷ್ಫಲವಾಗೈತಿ ಪ್ರೇರೆ. ನೀನು ಮಾಡಿದ್ದು ದೇವ್ರಿಗೆ ಗೊತ್ತಿರಬೇಕು. ಅವರು ಯಾರತ್ತೆ ಹೊಂದಿಕೊಂಡಿದ್ದಾರೋ ಅವ್ರಿಗೆ ಗೊತ್ತಿದ್ದರೆ ಸಾಕು ಪ್ರೇರೆ. ಯಾಕಂದರೆ ದೇವರಿಗೆ ಎಲ್ಲ ಗೊತ್ತದ ಪ್ರೇರಣೆ. ಯಾವ ಸ್ಥಳದಲ್ಲಿ, ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ನೀವು ಹೇಗೆ ಇದ್ದೀರಿ ಎಂಬುದಾಗಿ ದೇವರಿಗೆ ಗೊತ್ತದ. ನೀನು ದೇವರಿಗೆ ಗೊತ್ತಾಗಿದ್ದ ಕಾರಣ ದೇವರಿಗೆ ಏನು ಮಾಡ್ತಾನೆ, ಪ್ರತಿದಿನ ನಿನಗೆ ಅತ್ಯಧಿಕವಾಗಿ ನಿನ್ನನ್ನು ದೇವರು ಅಭಿವೃದ್ಧಿಪಡಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಆದರೆ ನೀನು ಕೊಡುವಾಗ ಬೇಸರಗೊಳ್ಬಾರ್ದಂತ ಪ್ರೇರೆ. ಉದ್ಧಾರ ಮನಸ್ಸಿನಿಂದ, ನಿನ್ನ ಕೈಲಿಂದ ಉದ್ಧಾರ ಮನಸ್ಸಿನಿಂದ ಒಂದು ವೇಳೆ ನೀನು ದಾನ ಧರ್ಮ ಮಾಡ್ತಕ್ಕಂಥನಾಗಿದ್ದೆ ಅಂದ್ರೆ ದೇವ್ರು ನಿನಗೆ ಉನ್ನತ ಸ್ಥಾನಕ್ಕೆ ಬೆಳೆಸ್ತಾನೆ. ಯಾಕಂದರೆ ದೇವರು ಅಭಿವೃದ್ಧಿ ಮಾಡಿರುವಾಗ ದೇವರಿಂದ ನಿನ್ನ ದೂರ ತೆಗಿಲಕ್ಕೆ ಯಾರಿಗೆ ಆಗಲಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ನಾವು ಮನುಷ್ಯರ ಕೈಯಲ್ಲಿದ್ದೇವೆ ಅಂದ್ರೆ ಮನುಷ್ಯನು ಒಂದಿನ ನಮ್ಮನ್ನು ತೆಗೆದುಕೊಂಡು ಹೋಗ್ಬೋದು. ನೀನು ದೇವರ ಕೈಯಲ್ಲಿದ್ದೆ ಅಂದ್ರೆ ನಿನಗೆ ಯಾರೂ ತೆಗಿಲಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಒಂದು ಮಾತು ನಿಮ್ಮನ್ನ ಹೇಳಿ ನಾವು ವಾಕ್ಯದ ಕೊಡುತ್ತೇನೆ ಮುಂದೆ. ಒಂದು ಜಗಲ್ಲಿ ನೀವು ಉದ್ಯೋಗ ಮಾಡತ್ತೆ ಅನ್ಕೋರಿ, ಆ ಉದ್ಯೋಗದಿಂದ ನಿಮಗೆ ತೆಗೋಬೋದು. ಅರ್ಥ ಆಗ್ಲತ್ತದ? ಒಂದು ಉದ್ಯೋಗದಿಂದ ತೆಗಿಬೋದು. ಒಬ್ಬರು ಒಂದು ಮನಿನೋ ಅಥವಾ ಒಂದು ಯಾವುದೋ ಒಂದು ಪ್ಲೇಸೋ ಅಥವಾ ಯಾವುದೋ ಒಂದು ಏನೋ ನಿಮಗೆ ಕೊಟ್ಟರು ಅನ್ಕೋರಿ, ಇದನ್ನು ಕೊಟ್ಟಿದ್ದೀನಿ ಖಾಲಿ ಮಾಡಪ್ಪ ಅಂತೇಳಿ ಕೂಡ ಅವ್ರು ನಿಮ್ಮನ್ನು ಖಾಲಿ ಮಾಡಿಸ್ಬೋದು. ಈಗ ನಿಂಗೆ ಗೌರ್ಮೆಂಟ್ ಉದ್ಯೋಗ ಕೂಡ ಬಂದು ಅನ್ಕೋರಿ, ಆ ಗೌರ್ಮೆಂಟ್ ಉದ್ಯೋಗ ಒಂದು ವೇಳೆ ನಿನಗೆ ಅಲ್ಲಿಂದ ತೆಗಿಲಕ್ಕೆ ಆಗಲತ್ತಿಲ್ಲ ಅಂದ್ರೆ ನಿಂಗೆ ಇಲ್ಲಿಂದ ಬೇರೆ ಪ್ರಾಂತಕ್ಕೆ ಇನ್ನೊಂದು ಪ್ರಾಂತ ಕೂಡ ನಿನಗೆ ಅವ್ರು ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ಈ ಒಂದು ವೇಳೆ ವಾಕ್ಯವನ್ನು ಹಿಡ್ಕೊಂಡು ನೀವು ಬೋಧನೆ ಮಾಡ್ತಕ್ಕಂಥನಾಗಿದ್ದೆ ಅಂದ್ರೆ ಇದರಿಂದ ನಿನಗೆ ಯಾರು ಟ್ರಾನ್ಸ್ಫರ್ ಮಾಡ್ಲಿಕ್ಕಾಗಲ್ಲ, ಇದರಿಂದ ನಿನಗೆ ಯಾರು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀ ಯಾರ ಕೈಯಲ್ಲಿರ್ತಿ? ನೀ ದೇವ್ರ ಕೈಯಲ್ಲಿರ್ತಿ. ನಿನ್ನ ಮನುಷ್ಯನ ಕೈಯಲ್ಲಿರಲಿ, ದೇವ್ರ ಕೈಯಲ್ಲಿ ಇರ್ತಿ. ದೇವರ ಒಂದು ಕೈಯಲ್ಲಿ ನೀನು ಇದ್ದಾಗ ನೀನು ಉನ್ನತ ಸ್ಥಾನಕ್ಕೆ ಹೋಯ್ತು ಹೊರತು ನೀನು ಕೆಳಗೆ ಬಿದ್ದೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಕೆಳಗೆ ಯಾವ ವ್ಯಕ್ತಿ ಬೀಳ್ತಾನಂದರೆ ಬೇಸರವಾಗಿರ್ತಕ್ಕಂಥ ವ್ಯಕ್ತಿ. ಇದೇನೆಂಬುದಾಗಿ ಬೇಸರವಾಗಿ ಯಾವ ವ್ಯಕ್ತಿಯನ್ನು ಕಾರ್ಯಗಳು ಮಾಡ್ತಕ್ಕಂಥನಾಗಿರ್ತಾನೋ ಆ ವ್ಯಕ್ತಿ ಮಾತ್ರ ಹಿಂದಕ್ಕಾಗಲಿಕ್ಕೆ ಸಾಧ್ಯದ ಪ್ರಿಯರೇ. ಅದಕ್ಕೆ ನಿನ್ನ ಆಹಾರವನ್ನು ಏನು ಮಾಡಬೇಕು? ನೀರಿನ ಮೇಲೆ ಚೆಲ್ಲಬೇಕು. ಯಾವಾಗ ನಿನ್ನ ಆಹಾರವನ್ನು ಸಮೃದ್ಧಿಯಾಗಿ ನೀ ಬೇಸರಗೊಳ್ಳದೆ ನೀರಿನ ಮೇಲೆ ಚೆಲ್ತಿ ನೋಡು, ಅವಾಗ ದೇವರು ನಿನಗೆ ಉದ್ಧಾರ ಒಂದು ಮನಸ್ಸಿನಿಂದ ಒಂದು ಉನ್ನತ ಸ್ಥಾನಮಾನಕ್ಕೆ ಬೆಳೆಸಿ ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನೆ. ನಿಮಗೆ ಅಭಿವೃದ್ಧಿ ಪಡಿಸಿರುವಾಗ ಆ ಅಭಿವೃದ್ಧಿಯಲ್ಲಿ ಆನಂದ ಪಡುತ್ತಾ ಕರ್ತನ ಸನ್ನಿಧಿ ಆಶ್ರಯಿಸ್ತಾ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಿರುತ್ತು. ಅಲ್ಲಿ ನಿನಗೆ ಕೆಳಗೆ ಬಿದ್ದೋಗ್ಲಕ್ಕೆ ಅವಕಾಶ ಚಾನ್ಸಸ್ ನಿನಗೆ ಇಲ್ಲ. ಯಾಕಂದರೆ ನಾವು ಮಾಡ್ತಕ್ಕಂಥ ಕಾರ್ಯ ದೇವ್ರಿಗೆ ಗೊತ್ತದ. ಅದಕ್ಕೆ ನೀವು ಅಭಿವೃದ್ಧಿ ಹೊಂದಿ ಉನ್ನತ ಸ್ಥಾನಮಾನಕ್ಕೆ ಹೋಗುವಾಗ ಎಲ್ಲ ಜನರು ನಿನ್ನ ಕಡೆ ತಿರುಗಿ ನೋಡ್ತಾರೆ ಹೊರತು ಎಲ್ಲ ಜನರನ್ನು ಅದರ ಕೆಲವೊಬ್ಬರು ಹೇಳಿಸ್ತಕ್ಕಂಥವ್ರಾಗಿರ್ತಾರೆ, ಒಳ್ಳೆ ವ್ಯಕ್ತಿಯಪ್ಪ ಉನ್ನತ ಸ್ಥಾನಕ್ಕೆ ಹೋಗ್ಯಾನ, ಅವನಿಗೆ ದೇವ್ರ ಸಹಾಯ ಮಾಡಿ ಮನುಷ್ಯರ ಕೈ ಹಿಡಿದಿಲ್ಲ, ಅವನಿಗೆ ದೇವ್ರ ಕೈ ಹಿಡಿದ ಕಾರಣ ಮನುಷ್ಯ ಉನ್ನತ ಸ್ಥಾನಕ್ಕೆ ಬೆಳೆದನೆಂಬುದಾಗಿ ದೇವ್ರನ್ನ ಹತ್ತುಕೊಂಡಿರ್ತಕ್ಕಂಥ ವ್ಯಕ್ತಿ, ನಿನ್ನ ಒಳಗೆ ಪೂರ ಕಂಪ್ಲೀಟ್ಲಿ ನೀವು ನೋಡಿರ್ತಕ್ಕಂಥ ವ್ಯಕ್ತಿಗಳು ನಿನ್ನ ವಿಷಯವಾಗಿ ಅನೇಕ ಜಗಲ್ಲಿ ಸಾಕ್ಷಿ ಕೊಡಬೇಕಾಗಿ ಸಿದ್ಧರಾಗಿರ್ತಾರೆ ಪ್ರೇರೆ. ಮತ್ತು ನಿನ್ನ ವಿಷಯವಾಗಿ ಕೆಟ್ಟದ್ದು ಯಾವಾಗ ಹೇಳ್ತಾರೆ ಅಂದರೆ ನೀನು ಅವರಿಗೆ ಒಳ್ಳೇದಕ್ಕಾಗಿ ನೀವು ಒಂದು ವೇಳೆ ಸಿಟ್ಟು ಮಾಡಿರ್ತಿ, ಒಳ್ಳೆಯ ಕಾರ್ಯಕ್ಕಾಗಿ ನೀನು ಬೈದಿರ್ತಿ. ಆ ಬೈದಿದ್ದಾಗ ತಿಳ್ಕೊಳ್ಳೋದಂಥ ವ್ಯಕ್ತಿಗಳಾಗಿದ್ದಾರೆ ಅಂದ್ರೆ ನಿನ್ನ ವಿಷಯವಾಗಿ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಪ್ರೇರೆ. ಯಾಕಂದರೆ ನಿನಗೆ ಅರ್ಥ ಮಾಡ್ಕೊಂಡಿಲ್ಲ ಅವರು. ನೀ ಹಿಂಗಿದ್ದಿ, ನೀ ಒಳ್ಳೆ ಮನಸ್ಸದ, ನಿನ್ನ ಮನಸ್ಸಂಕಲ್ಪ ಒಳ್ಳೇದದ, ನೀ ಅದ್ಭುತ ಕಾರ್ಯಗಳು ನಿನ್ನ ಒಳಗವೆಂಬುದಾಗಿ ಅವ್ರು ತಿಳ್ಕೊಂಡಿಲ್ಲ. ತಿಳ್ಕೊಂಬ ಕಾರಣನೇ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಜಿಗಿಲು ಹೋಗಿ ನಿನ್ನ ವಿಷಯವಾಗಿ ವಿರುದ್ಧವಾಗಿ ಮಾತಾಡ್ತಕ್ಕಂಥರಾಗಿರ್ತಾರೆ ಪ್ರೇರೆ. ಎಲ್ಲಿವರೆಗೆ ಒಂದು ವ್ಯಕ್ತಿ ನೀನು ತಿಳ್ಕೊಂಬಲ್ಲ ಅಲ್ಲಿವರೆಗೆ ನಿನಗೆ ವಿರುದ್ಧ ಮಾಡ್ತಾನೆ. ಯಾವಾಗ ಆ ವ್ಯಕ್ತಿ ನೀನು ತಿಳ್ಕೊತಾನೋ, ನಿನಗೆ ತಿಳ್ಕೊಂಡಾಗ ನಿನಗೆ ಹಿಂಬಾಲಿಸ್ತಾನೆ ಪ್ರೇರೆ ಆ ವ್ಯಕ್ತಿ.
ನಿನ್ನ ವಿಷಯ ಒಳ್ಳೆ ವಿಷಯವಾಗಿ ಮಾತಾಡೋದಕ್ಕೆ ಸಿದ್ಧನಾಗಿರ್ತಾನೆ. ನಿನಗೆ ತಿಳ್ಕೊಂಬಸ್ತನ ನೀನು ಕರೆಕ್ಟಾಗಿ ಸರಿಯಾಗಿ ಸರಿದಾರದಲ್ಲಿದ್ದು ನೀ ಪ್ರತಿದಿನ ಅತ್ಯಧಿಕವಾಗಿ ನೀ ಅಭಿವೃದ್ಧಿ ಹೊಂದುತ್ತಾ ಕರ್ತನ ಸನ್ನಿಧಿಯನ್ನು ನೀನು ಅಂದರೆ ಆಶ್ರಯಿಸ್ತಕ್ಕಂಥನಾಗಿದ್ದರೆ ಅದು ನಿನಗೆ ಒಂದು ದಿನ ಇಲ್ಲ ಒಂದು ದಿನ ನಿನಗೆ ಆ ಫಲ ಸಿಗಲಕ್ಕೆ ಸಾಧ್ಯದ ಪ್ರೇರೆ. ದೇವ್ರು ಕೊಟ್ಟಿರ್ತಕ್ಕಂಥ ಫಲ ಮನುಷ್ಯರು ಯಾರೂ ತೆಗಿಲಕ್ಕೆ ಅವಕಾಶ ಇಲ್ಲ ಪ್ರೇರೆ. ದೇವ್ರು ಯಾವಾಗತ್ತೆ ನೀನು ಫಲ ಕೊಡ್ತಾನೋ ಆ ಫಲ ಅತ್ಯಧಿಕವಾಗಿ ಅದು ಅಭಿವೃದ್ಧಿ ಹೊಂದಕ್ಕಂತಾಗಿರ್ತಾವೆ ಪ್ರೇರೆ. ಅದಕ್ಕೆ ಮೊದಲನೇ ಸಾಮ್ಯವೇಲನು 2ನೇ ಅಧ್ಯಾಯ 7-8 ವಚನ. ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಯೆಹೋವನೇ. ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ನೋಡ್ರಿ, ಬಡತನ ಕೊಡ್ತಕ್ಕಂಥನು ಸಿರಿತನ ಕೊಡ್ತಕ್ಕಂಥನು ದೇವರೇ. ನೋಡ್ರಿ, ಯೋಬನ ಅದ್ಭುತವಾಗಿ ಆಸ್ತಿ ಐಶ್ವರ್ಯ ಇದ್ದಂತಂದ್ರೂ ಸೈತನು ದೇವ್ರ ಬಳಿ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬಂದು ಯೋಬನ ಆಸ್ತಿ ಅಂತಸ್ತು ಎಲ್ಲ ಹೋಗೋದಾದ್ರೆ ಯೋಬನ ಮಾತಾಡ್ತಾನ, ದೇವರೇ ಕೊಟ್ಟನ, ದೇವರೇ ತೆಗೆದುಕೊಂಡು ಹೋಗ್ಯಾನ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗ ನಾನು. ಅದಕ್ಕೆ ಈ ಬಡತನವನ್ನು ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವನು ಯೆಹೋವನೇ. ನಿನಗೆ ಉನ್ನತ ಸ್ಥಾನಕ್ಕೆ ತರ್ತಕ್ಕಂಥನು ದೇವರೇ, ಉನ್ನತ ಸ್ಥಾನದಿಂದ ನಿನ್ನನ್ನು ಕೆಳಗಿಳಿಸ್ತಕ್ಕಂಥನು ಕೂಡ ದೇವರೇ. ಅದಕ್ಕೆ ನೀನು ದೇವರಿಗೆ ಎಷ್ಟು ಒಂದು ತಗ್ಗಿ ಬಗ್ಗೆ ನಡೆದು ದೇವ್ರ ಸನ್ನಿಧಿನ ಎಷ್ಟು ನೀನು ಅನುಸರಿಸಿ ನಡೀತಕ್ಕಂಥನಾಗಿರ್ತಿ ಅಷ್ಟು ಉತ್ತಮ. ಅದಕ್ಕೆ ಹೇಳ್ತಾನೆ, ಆತನು ದಿನ ಧೂಳಿಂದ ಎತ್ತಿ ದರಿದ್ರನ ತಿಪ್ಪೆಯಿಂದ ಎಬ್ಬಿಸ್ತಾನಂತ ಪ್ರೇರೆ. ಯಾವಾಗ ನಾವು ದರಿದ್ರತೆ ಎಂಬುದಾಗ ಅನ್ಕೋತೇವೆ, ಯಾವಾಗ ನಾವು ಬಡವರಾಗಿದ್ದೇವೆ ಅನ್ಕೋತೇವೆ, ಯಾವಾಗ ಒಂದು ನಾವು ಸ್ಥಾನಮಾನ ನಾವು ದೇವ್ರ ಸನ್ನಿಧಿಯಲ್ಲಿ ಇದ್ದರೂ ಕೂಡ ಕೆಲವೊಂದು ಸತಿ ಮನಸ್ಸನ್ನು ನೋಯಿಸ್ಕೊಂಡಿರ್ತಿ. ಆ ಮನಸ್ಸನ್ನು ನೋಯಿಸ್ಕೊಂಡಿರೋ ಕೂಡ ಇನ್ನೊಬ್ಬ ಹೇಳ್ತಾನೆ, ಅವೇನಿದ್ರು ಏನಿದ್ರು ಹೀಗೆಲ್ಲ ಕೆಲವು ಮಾತುಗಳು ಬಂದಿರ್ತಾವ. ಇಂಥ ಒಂದು ಮಾತುಗಳು ಬಂದಿವಾಗ ಒಂದು ವೇಳೆ ದೀನತೆ ನಿನ್ನ ಒಳಗದ, ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ನಿನ್ನ ಒಳಗದ, ದೇವ್ರು ನನ್ನ ಕೈ ಬಿಡಲ್ಲ, ಒಂದು ದಿನ ಇಲ್ಲ ಒಂದು ದಿನ ದೇವ್ರು ನನ್ನ ಉನ್ನತ ಸ್ಥಾನಕ್ಕೆ ನನ್ನನ್ನು ಎಬ್ಬಿಸುತ್ತಾನೆ ಎಂಬುದಾಗಿ ಒಂದು ವೇಳೆ ನಿನ್ನ ಮನಸ್ಸಂಕಲ್ಪ ನಿನ್ನ ಒಳಗೆ ಇತ್ತಂದ್ರೆ, ಈ ರೀತಿ ಒಂದು ನಿನ್ನ ಆಲೋಚನೆ ಉದ್ದೇಶಗಳಿದ್ರೆ ದೇವ್ರು ಏನು ಮಾಡ್ತಾನೆ, ಧೂಳಿಯಿಂದ ನಿನ್ನನ್ನು ಎಬ್ಬಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ನಿನಗೆ ಧೂಳಿ ಎಂಬ ಲೋಕ ರೀತಿಯಾಗಿ ಅನೇಕ ಒಂದು ಸಮಸ್ಯೆಗಳನ್ನು ಮುತ್ತಿಕೊಂಡಿದ್ದಿರ್ಬೋದು, ಅನೇಕ ಒಂದು ಸಮಸ್ಯೆಗಳನ್ನ ಒಳಗೆ ಹಾಕಿ ಪ್ರತಿದಿನ ನೀನು ಒಂದು ವೇಳೆ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಕೆಳಗೆ ಬೀಳ್ತಕ್ಕಂಥವ್ರಾಗಿದ್ದಿರ್ಬೋದು, ಅಥವಾ ನೀ ಬಿತ್ತಿ ಹೋಗಿದ್ದೇನೋ ಇಲ್ಲಂತಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದ, ನಿನಗೆ ಉನ್ನತ ಸ್ಥಾನಕ್ಕೆ ಎಬ್ಬಿಸ್ತ ಅಂತ ಹೇಳ್ತಾನೆ ಪ್ರೇರೆ. ಆ ಧೂಳಿಯಿಂದ ನಿನಗೆ ಎಬ್ಬಿಸ್ತ ಅಂತ ಹೇಳ್ತಾನೆ, ಆ ತಿಪ್ಪೆಯಿಂದ ನಿನ್ನನ್ನು ಎಬ್ಬಿಸಿ ಮಹಿಮಾ ಸಿಂಹಾಸನದಲ್ಲಿ ನಿನ್ನನ್ನು ಕೂಡಿಸ್ತ ಅಂತ ಹೇಳ್ತಾನೆ ಪ್ರೇರೆ. ಇದು ಸುಮ್ಮನೆ ಸಾಧಾರಣವಾಗಿರ್ತಕ್ಕಂಥ ಮಾತಲ್ಲ. ಒಂದು ಮಹಿಮಾ ಸಿಂಹಾಸನ ನೀನು ಕಾಣಬೇಕಾದರೆ, ಇಂಥ ಒಂದು ಸ್ಥಿತಿಯಲ್ಲಿ ನೀವು ಹೋಗಬೇಕಾದ್ರೆ ಅದು ದೇವರ ಒಂದು ಕೃಪೆನೇ ಪ್ರೇರೆ. ಇದು ಹನ್ನಳ ಒಂದು ವಿಜ್ಞಾಪನೆ. ಹನ್ನಳ ಯಾಕೆ ಮಾತಾಡತ್ತಾನಂದರೆ, ಹನ್ನಳ ಒಂದು ನಂಬಿಕೆ ವಿಶ್ವಾಸ ಇಷ್ಟು ಅದ್ಭುತವಾಗಿತ್ತು. ಮದುವೆ ಆಗಿದರೆ ಮಕ್ಕಳಿದ್ದಿಲ್ಲ ಆಕೆಗೆ ಸ್ಪಷ್ಟವಾಗಿ, ಸಂತಾನ ಬಹುಮಾನ ಇದ್ದಿಲ್ಲ ಆಕೆಗೆ ಸ್ಪಷ್ಟವಾಗಿ. ಆಕಿನ ಸವತಿ ಅಂದರೆ ಆಕೆಗೆ ಮಕ್ಕಳಾಗ್ಯಾವ, ಈಕೆಗೆ ಮಕ್ಕಳಿಲ್ಲ ಕಾರಣ ದೇವ್ರ ಸನ್ನಿಧಿಯಲ್ಲಿ ಕಣ್ಣೀರು ಉಳಿಸ್ಲತ್ತಾಳ. ದೇವ್ರ ಸನ್ನಿಧಿಗೆ ಹೋಗಿ ಎಷ್ಟು ಒಂದು ಏನು ಮಾಡ್ತಾಳ, ಒಂದು ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾಳ. ಎಷ್ಟೋ ತಾಸು ದೇವ್ರ ಸನ್ನಿಧಿಯಲ್ಲಿ ಕುಂತಾಳ. ಆದರೆ ಆ ಆಲಯದಲ್ಲಿ ಯಾಜಕನಾಗಿರ್ತಕ್ಕಂಥ ಏಲಿಯು ಆಕೆಗೆ ನೋಡಿ ಹೇಳ್ತಾನೆ ಸ್ಪಷ್ಟವಾಗಿ, ಆಕೆ ಹುಡಿದು ಮತ್ತಾಳಾಗಿರಬೇಕು, ಅದಕ್ಕೆ ಆಕೆ ಇನ್ನೂ ಹಿಂಗೆ ಮಾಡತ್ತಾಳ ಅಂತೇಳಿ ತಿಳ್ಕೊಂಡು ಅವಾಗೆಲ್ಲತ್ತಾನ. ಆದರೆ ಆಕೆನ ಪ್ರಾರ್ಥನೆ ಮುಗಿಸಿದ ನಂತರ ಅಲ್ಲಿ ಏಲು ಹತ್ತಿರಕ್ಕೆ ಬಂದು, ಇಲ್ಲಯ್ಯ, ನನ್ನ ಮನವೊತ್ತಿವನು ನನ್ನ ದೇವ್ರ ಮುಂದೆ ಹೊಯ್ಲತ್ತ ಅಂತ ಹೇಳ್ತಾಳೆ ಪ್ರೇರೆ. ನನ್ನ ಮನಸ್ಸಿನ ಆಲೋಚನೆಗಳನ್ನು, ನನ್ನ ಮನಸ್ಸು ಎಷ್ಟು ನಾನು ನೋಯಿಸ್ಕೊಂಡಿದ್ದೇನೋ, ನಾನು ನೋಯಿಸ್ಕೊಂಡಿರ್ತಕ್ಕಂಥ ಈ ಮನಸ್ಸಿನ ಒಂದು ವ್ಯತ್ಯೆ ನಾನು ದೇವ್ರ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ನನಗಿರ್ತಕ್ಕಂಥ ಅವಮಾನ ನಾನು ದೇವ್ರ ಮುಂದೆ ಒಂದು ವಿಜ್ಞಾಪನೆ ಮಾಡಿದೆ, ದೇವ್ರಿಗೆ ಹೇಳ್ಕೊಳ್ಳುತ್ತದೆ ಎಂಬುದಾಗಿ ಹೇಳಿದಾಗ ಅಲ್ಲಿ ಏಲಿಯೋಕೆ ಹೇಳ್ತಾನೆ ಸ್ಪಷ್ಟವಾಗಿ, ನನ್ನ ದಾಸಿಯ ಮೇಲೆ ಕಟಾಕ್ಷ ಬಿಟ್ಟಿದೆ ಎಂಬುದಾಗಿ. ನನ್ನ ಒಂದು ದೇವರು ಸ್ಪಷ್ಟವಾಗಿ ನಿನ್ನ ಉನ್ನತ ನಿನ್ನ ಪ್ರಾರ್ಥನೆ ಗೊತ್ತು ಕೇಳ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಏಲಿಯಕಿಗೆ ಹೇಳಿ ಕಳಿಸಿದಾಗ ಸಮುವೇಲ್ ಎಂಬುದಾಗಿ ಸಂತಾನ ಬಹುಮಾನ ಏನು ಮಾಡ್ಯಾನ, ಆಕೆ ಕೊಟ್ಟನ ಪ್ರೇರೆ. ಸಂತಾನ ಬಹುಮಾನ ಕೊಟ್ಟಿರುವಾಗ ಆಕೆ ನನ್ನ ಕೊಂಬು ದೇವರಿಂದ ಎತ್ತಲ್ಪಟ್ಟರು ಎಂಬುದಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಕ್ಷಿ ಈ ಹನ್ನಳು ಕೊಡ್ತಕ್ಕಂಥಳಾಗಿದ್ದಾಳ ಪ್ರೇರೆ. ನನ್ನ ಸೋದರ ಇವತ್ತು ಆ ಸಮುವೇಲನೇ ಒಂದು ದೊಡ್ಡೊಂದು ಪ್ರವಾದಿಯಾಗಿ ಮಾರಪಟ್ಟನ ಪ್ರೇರೆ.
ಇವತ್ತು ನಿನ್ನ ಸಂತತಿ ಮಹಿಮಾ ಸಿಂಹಾಸನದಲ್ಲಿ ಕೂಡಬೇಕಾದ್ರೆ ಅದಕ್ಕೆ ಕಾರಣ ನೀನೇ. ಇವತ್ತು ನಿನ್ನ ಮಕ್ಕಳು ಅಭಿವೃದ್ಧಿ ಹೊಂದಬೇಕು, ನಿನ್ನ ಕುಟುಂಬ ಅಭಿವೃದ್ಧಿ ಹೊಂದಬೇಕು, ಉನ್ನತ ಒಂದು ಸ್ಥಾನಮಾನಕ್ಕೆ ಬೆಳಿಬೇಕಾದ್ರೆ ಇವತ್ತು ತಾಯಿ ತಂದೆ ಆಗಿರ್ತಕ್ಕಂಥ ಕಾರಣರು ನೀವೇ. ನಿನ್ನ ಅನ್ನವನ್ನು ಒಂದು ವೇಳೆ ನಿನ್ನ ನೀರಿನ ಮೇಲೆ ಚೆಲ್ದಿಂದ್ರೆ ಒಂದು ದಿನ ಇಲ್ಲ ಒಂದು ದಿನ ಅದು ಅಭಿವೃದ್ಧಿ ಹೊಂದತಕ್ಕದಾಗಿದೆ ಪ್ರೇರೆ. ಹನ್ನಳು ತನ್ನ ಮನವೆತ್ತಿಯನ್ನು ಕರ್ತನ ಮುಂದೆ ಹೋದಳ. ಸಮವೇಲ ಒಂದು ಪ್ರವಾದಿ ಅಂದರೆ ಮಹಿಮಾ ಸಿಂಹಾಸನ ಕೂಡ್ತಕ್ಕಂಥ ವ್ಯಕ್ತಿಗಳಿಗೆ ಅನೌಂಟಿಂಗ್ ಮಾಡೋದಕ್ಕಾಗ ಆತನ ಸಿದ್ಧನಾಗಿದ್ದಾನೆ ಪ್ರೇರೆ. ಸೌಲಿಗೆ ರಾಜ್ಯನಾಗಿ ಮಾರ್ಪಡಿಸ್ಯಾನ ಸಮವೇಲು, ದಾವೀದನಿಗೆ ರಾಜ್ಯನಾಗಿ ಮಾರ್ಪಡಿಸ್ಯಾನ ಸಮವೇಲು. ಯಾಕಂದರೆ ಒಂದು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ಅವರು ಅಭಿಷಕ್ತರಾಗಿ ಬೆಳೆಯೋದಕ್ಕಾಗ ಅವಕಾಶ ಇದೆ ಪ್ರೇರೆ. ಸಮವೇಲ ಒಂದು ಪ್ರವಾದಿ, ಸಮವೇಲನಿಗೆ ದೇವರು ಹೇಳೋಣ, ದೇವರು ಹೇಳಿದ ಸಮವೇಲ ಮಾಡ್ಯಾನ ಪ್ರೇರೆ ಸ್ಪಷ್ಟವಾಗಿ. ಅದಕ್ಕೆ ನನ್ನ ಸಹೋದರ ಮಹಿಮಾ ಸಿಂಹಾಸನ ನಿಮ್ಮನ್ನು ಬಾಧ್ಯತೆ ಬೇಕು ಕೊಡ್ತಾನಂದರೆ ಒಂದು ದಿನ ಕೊಟ್ಟೆ ಕೊಡ್ತಾನೆ ಪ್ರೇರೆ. ನಿನ್ನ ಮಕ್ಕಳು ಒಂದು ವೇಳೆ ಒಳ್ಳೆ ನಾಯಕರಾಗಿ ಮಾರ್ಪಡ್ಬೋದು, ನಿನ್ನ ಮಕ್ಕಳು ಡಾಕ್ಟರಾಗಿ ಮಾರ್ಪಡ್ಬೋದು, IAS ಆಗಿ ಮಾರ್ಪಡ್ಬೋದು, ಇಂಜಿನಿಯರಾಗಿ ಮಾರ್ಪಡ್ಬೋದು, ಇನ್ನೂ ಉನ್ನತ ಸ್ಥಾನಕ್ಕೆ ಅನೇಕ ಒಂದು ಉದ್ಯೋಗಸ್ಥನಾಗಿ ಉನ್ನತ ಸ್ಥಾನಕ್ಕೆ ಮಾನಕ್ಕೆ ನಿಮ್ಮ ಸಂತತಿ ಬೆಳಿಬೋದು. ನಿನ್ನ ಸಂತತಿ ಬೆಳಿಬೇಕಾದ್ರೆ ನೀನು ಒಂದು ಕೆಲಸ ಮಾಡಬೇಕು, ನಿನ್ನ ಆಹಾರವನ್ನು ಅಂದರೆ ಆತ್ಮಿಕ ಆಹಾರವನ್ನು ನೀನು ನೀರಿನ ಮೇಲೆ ಚೆಲ್ಲಬೇಕು ಪ್ರೇರೆ. ಯಾವಾಗ ಆತ್ಮಿಕವಾಗಿರ್ತಕ್ಕಂಥ ಆಹಾರವನ್ನು ನೀನು ನೀರಿನ ಮೇಲೆ ಚೆಲ್ಲಿತು ಆವಾಗ ದೇವರು ನಿನಗೆ ಸ್ಪಷ್ಟವಾಗಿ ಉನ್ನತಿಸ್ತಾನೆ. ಯಾಕಂದರೆ ನಿನಗೆ ಧೂಳಿಂದ ಎಬ್ಬಿಸ್ತಾನ ಮತ್ತು ತಿಪ್ಪೆಯಿಂದ ನಿನ್ನನ್ನು ಎಬ್ಬಿಸಿ ಒಂದು ಉನ್ನತ ಸ್ಥಾನಮಾನಕ್ಕೆ ತರುವ ದೇವರು ಸಿದ್ಧನಾಗಿದ್ದಾನೆ ಪ್ರೇರೆ. ಸಾಧ್ಯವಾದಷ್ಟು ಕರ್ತನನ್ನು ಆಶ್ರಯಿಸುತ್ತಾ, ಸಾಧ್ಯವಾದಷ್ಟು ಕರ್ತನ ಸನ್ನಿಧಿಯಲ್ಲಿ ನೀನು ಪ್ರತಿದಿನ ಎಷ್ಟು ಸಮಯವನ್ನು ಕೊಟ್ಟು ನೀ ಪ್ರಾರ್ಥನೆ ಮಾಡ್ತೋ ಅಷ್ಟು ಸಮಯವನ್ನು ಕೊಟ್ಟು ನೀ ಪ್ರಾರ್ಥನೆ ಮಾಡಿದಾಗ ನಿನ್ನ ಸಂತತಿ ಒಂದು ದಿನ ಇಲ್ಲ ಒಂದು ದಿನ ದೇವರೇನು ಮಾಡ್ತಾನೆ, ಅಭಿವೃದ್ಧಿಪಡಿಸಿ ಉನ್ನತ ಸ್ಥಾನಮಾನಕ್ಕೆ ದೇವರೇನು ಮಾಡ್ತಾನೆ ಬೆಳೆಸ್ತಾನೆ ಪ್ರಿಯ. ಅದನ್ನು ಬೆಳೆಸಬೇಕಾದ್ರೆ ಇವತ್ತು ನೀನು ಒಂದು ಅದ್ಭುತ ಪಾತ್ರನಾಗಿ ನೀನು ಕರ್ತನ ಸನ್ನಿಧಿಯಲ್ಲಿ ಬೆಳಿಲೇಬೇಕು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಅದ್ಭುತವಾಗಿ ನೀನು ಕರ್ತನ ಸನ್ನಿಧಿಯಲ್ಲಿ ಬೆಳಿತಿ ನೋಡು ಆವಾಗ ದೇವರು ನಿನ್ನ ಸಂತತಿಗೆ ಏನು ಮಾಡ್ತಾನೆ, ಉನ್ನತ ಸ್ಥಾನ ತರ್ತಾನೆ ಪ್ರೇರೆ. ಅದಕ್ಕೆ ಯಾವುದೂ ಅಭ್ಯಂತರನೇ ಇಲ್ಲ. ಮೋಸ್ಟ್ಲಿ ನಿಂಗೆ ಕಷ್ಟ ಬರ್ತಿರ್ಬೋದು ಕರ್ತನ ಸನ್ನಿಧಿಯಲ್ಲಿ ಬೆಳೆಯುವಾಗ, ನೀ ಪ್ರಾರ್ಥನೆ ಮಾಡುವ ಕೆಲವೊಂದು ಸಮಸ್ಯೆಗಳು ನಿನ್ನ ಎದುರ್ಕೊಳ್ತಿರ್ಬೋದು. ಆದರೆ ಅವೆಲ್ಲ ಸಮಸ್ಯೆಗಳಿಂದ ದೇವರು ನಿನಗೆ ಸ್ಪಷ್ಟವಾಗಿ ಬಿಡುಗಡೆ ಮಾಡಿ ನಿನಗೆ ಉನ್ನತ ಸ್ಥಾನಮಾನಕ್ಕೆ ದೇವರು ತರ್ತಕ್ಕಂಥನಾಗಿದ್ದಾನೆ ಪ್ರೇರೆ. ದೇವರು ಸುಮ್ಮನೆ ನೋಡ್ತಕ್ಕಂಥನಲ್ಲ, ನೀನು ಪಟ್ಟಂಥ ಪ್ರಯಾಸ ದೇವರು ಅದರಲ್ಲಿ ಪ್ರತಿಫಲ ಕೊಡ್ತಕ್ಕಂಥನ. ಆದರೆ ನಾವು ಇಷ್ಟು ಪ್ರಯಾಸ ಪಡ್ಲತ್ತಿದ್ದೆವು, ನಮ್ಮ ಪ್ರತಿಫಲ ಇಲ್ಲೇನು ಅಂದ್ಕೊಂಡಿರ್ಬೋದು. ಆದರೆ ದೇವರು ನಿನಗೆ ತಿಪ್ಪೆಯಿಂದ ಎಬ್ಬಿಸಿ ನಿನಗೆ ಮಹಿಮಾ ಸಿಂಹಾಸನದಲ್ಲಿ ದೇವರು ನಿನ್ನನ್ನು ಕೂಡಿಸೋದಕ್ಕಾಗಿ ನಿನಗೆ ಸಿದ್ಧನಾಗಿದ್ದಾನೆ ಪ್ರೇರೆ. ಒಂದು ವೇಳೆ ನೀವು ಒಳ್ಳೆ ಕಾರ್ಯ ಮಾಡುವಾಗ ದೇವರು ನಿನಗೆ ಎಷ್ಟು ಅಭಿವೃದ್ಧಿ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ ಸ್ಪಷ್ಟವಾಗಿ. ಇಲ್ಲಿ ಯೋಬನು ಬರೆದ ಗ್ರಂಥ ಯೋಬನು 5ನೇ ಅಧ್ಯಾಯ 20ನೇ ವಚನ ಓದೋಣ ಸತಿ. ಬರಗಾಲದಲ್ಲಿಯೂ ಮರಣದಿಂದಲೂ ಯುದ್ಧದಲ್ಲಿಯೂ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವನು ಎಂಬುದಾಗಿ. ಯಾವಾಗ ಬರಗಾಲದಲ್ಲಿ ಅನ್ನ ವಸ್ತ್ರ ಇಲ್ಲದಂಥ ಒಂದು ಸ್ಥಿತಿಯಲ್ಲಿ ಎಲ್ಲವನ್ನು ಕಳ್ಕೊಂಡು ಕೊನೆ ಸ್ಥಾಯಿಗೆ ಬಂದಾಗ ದೇವರು ಸ್ಪಷ್ಟವಾಗಿ ನಿನಗೇನು ಮಾಡ್ತಾನಂತ ಅಂಥ ಒಂದು ಸ್ಥಿತಿಲಿದ್ದಾಗ ಮರಣದಿಂದ ಕೂಡ ದೇವನಿಗೆ ತಪ್ಪಿಸ್ತಾನಂತ ಪ್ರೇರೆ. ಮರಣದಿಂದ ದೇವನಿಗೆ ತಪ್ಪಿಸ್ತಾನಂದರೆ ಸುಮ್ಮನೆ ಸಾಧಾರಣವಾಗಿಲ್ಲ. ಅನ್ನ ವಸ್ತ್ರ ಇಲ್ಲಂತ ಪರಿಸ್ಥಿತಿಯಲ್ಲಿ ನರಳಾಡುವಾಗ ದೇವರು ನಿನಗೆ ಉನ್ನತ ಸ್ಥಾನಮಾನ ಕೊಟ್ಟು ನೀನು ತಪ್ಪಿಸ್ತಾನೆ. ಮತ್ತೆ ಹೇಳ್ತಾನೆ, ಯುದ್ಧದಲ್ಲಿ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವನು ಎಂಬುದಾಗಿ. ಒಂದು ವೈರಿಗಳು ನಿಮ್ಮೆಲ್ಲ ಒಂದು ದಬ್ಬಳಿಕೆ ಮಾಡುವಾಗ, ದಾಳಿ ಮಾಡುವಾಗ ಅಥವಾ ನಿಮಗೆ ಹತ್ಯೆ ಮಾಡುವಾಗ ಕೂಡ ಅವ್ರು ಯಾವ ಒಂದು ಪ್ಲ್ಯಾನ್ ಸಂಕಲ್ಪದಿಂದ ನಿಮ್ಮೆಲ್ಲ ಬಂದಿರ್ತಾರೋ ಅವ್ರು ಯಾವ ಪ್ಲ್ಯಾನ್ ಸಂಕಲ್ಪಗಳು ನಿಮ್ಮೆಲ್ಲ ಯಾವುದೂ ನಡೀಲಿಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲ. ಯಾಕಂದರೆ ನೀವು ದೇವರನ್ನ ಹತ್ತುಕೊಂಡಿದ್ದೀರಿ, ಯಾಕಂದರೆ ನೀವು ಒಳ್ಳೆ ಕಾರ್ಯಗಳು ಮಾಡ್ತಕ್ಕಂಥವ್ರಾಗಿದ್ದೀರಿ, ಯಾಕಂದರೆ ನೀವು ದೇವರ ಸನ್ನಿಧಿನ ಆಶ್ರಯಿಸ್ತಕ್ಕಂಥವ್ರಾಗಿದ್ದೀರಿ, ಯಾಕಂದರೆ ನಿಮ್ಮಲ್ಲಿ ಇದ್ದದರಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥವ್ರಾಗಿದ್ದೀರಿ, ಯಾಕಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಬಂದಿರತಕ್ಕಂಥ ಬಡವರಿಗೆ ಅಥವಾ ನಿಮ್ಮ ಮನೆಗೆ ಬಂದಿರತಕ್ಕಂಥ ಬಡವರಿಗೆ ನೀವು ದಾನ ಧರ್ಮ ಹೇರಳವಾಗಿ ಉದ್ಧಾರ ಮನಸ್ಸಲ್ಲಿಂದ ನೀವು ಕೊಡ್ತಕ್ಕಂಥವ್ರಾಗಿದ್ದೀರಿ. ಅದಕ್ಕೆ ನಿಮಗೆ ಬರಗಾಲ ಬಂದಾಗ, ನಿಮಗೆ ಸಂಕಷ್ಟ ಬಂದಾಗ, ನೀವು ಮರಣತೈಸಿಲ್ದ ಕೂಡ ಅಂಥ ಸ್ಥಿತಿಯಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿ ಉನ್ನತ ಸ್ಥಾನಕ್ಕೆ ತರ್ತಾನೆ. ಯುದ್ಧದಲ್ಲಿ ಅಂದರೆ ವೈರಿಗಳ ಮೇಲೆ ಒಂದು ವೇಳೆ ದಾಳಿ ದಬ್ಬಳಿಕೆ ಮಾಡಕ್ಕೆ ಬಂದಾಗ ಕೂಡ ಅಂಥ ಒಂದು ಕತ್ತಿಗಳಿಂದ ದೇವರು ನಿಮ್ಮನ್ನು ಬಿಡಿಸಿ ನಿಮಗೆ ಉನ್ನತ ಸ್ಥಾನಮಾನಕ್ಕೆ ತರ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಮಾತ್ರ ಅದಕ್ಕೆ ಕಾರಣ ಯಾರು? ನೀವೇ ನಿಮ್ಮ ಆಹಾರವನ್ನು ನೋಡಬೇಕು. ನೀವು ಸ್ಪಷ್ಟವಾಗಿ ನೀರಿನ ಮೇಲೆ ನೀವು ಚೆಲ್ಲಬೇಕು. ಯಾವಾಗ ನಿಮ್ಮ ಆಹಾರವನ್ನು ನೀರಿನ ಮೇಲೆ ಚೆಲ್ತಿರೋ ಅವಾಗ ದೇವರು ನಿಮ್ಗೆ ಉನ್ನತ ತರ್ತಾನೆ ಪ್ರೇರೆ. ನೀವು ಬಡತನ ಇದ್ದಿರ್ಬೋದು, ಅಯ್ಯೋ ನಮ್ಮ ಕಷ್ಟ ಯಾರು ಪರಿಹಾರ ಮಾಡೋದು, ನಮ್ಮ ಪರಿಸ್ಥಿತಿ ಹಿಂಗಾಯ್ತಲ್ಲ ಎಂಬುದಾಗಿ ನೀವು ಅಂದ್ಕೊಂಡಿರ್ಬೋದು. ಇಲ್ಲ, ನಿಮ್ಮ ಪರಿಸ್ಥಿತಿ ಇಂಥ ಇದ್ದರೂ ಕೂಡ ದೇವರು ಇಂಥ ಒಂದು ಸ್ಥಿತಿಯಿಂದ ನಿಮ್ಮನ್ನು ಬಿಡುಗಡೆ ಮಾಡಿ
ಏನು ಮಾಡ್ತಾನೆ ಅಂದರೆ ನಿಮ್ಮನ್ನು ರಕ್ಷಿಸ್ತಾನೆ ಪ್ರೇರೆ. ನಿಮಗೆ ದೇವ್ರು ಕೈ ಬಿಡುವವನಲ್ಲ. ಮನುಷ್ಯ ನಾವು ಕೈ ಬಿಟ್ಕೊಡ್ತೇವೆ. ನಿಮಗೆ ಯಾವುದೋ ಒಂದು ವಾದ ವಿವಾದ ಬಂದ್ರೆ ನಾನು ನಿಮ್ಮ ವಿಷಯವಾಗಿ ವಿರುದ್ಧ ಮಾತಾಡ್ತಿರ್ಬೋದು, ಅಥವಾ ನನ್ನ ವಿಷಯವಾಗಿ ನೀವು ವಿರುದ್ಧ ಮಾತಾಡ್ತಿರ್ಬೋದು. ಆದರೆ ದೇವರು ನ್ಯಾಯವ್ಯವಸ್ಥೆನ ಪ್ರೇರೆ. ದೇವರು ಯಾವುದೋ ವಿಷಯದಲ್ಲಿ ವಿರುದ್ಧವಾಗಿ ಮಾತಾಡ್ತಕ್ಕಂಥವನು ಅಲ್ಲೇ ಅಲ್ಲ. ಅದಕ್ಕೆ ನೀನು ನಾನು ಪಟ್ಟಂಥ ಪ್ರಯಾಸ ಅದು ಆಗಬಾರ್ದು. ಒಂದು ನಿಷ್ಫಲವಾಗ್ಲತ್ತಂದ್ರೆ ನಮ್ಮ ಮುಂದೆ ಬರ್ತಕ್ಕಂಥ ಪೀಡಿ ಸಂತತಿ ಹಾಳಾಗಲಿಕ್ಕೆ ಅವಕಾಶ ಇದೆ. ನಾವು ಪಟ್ಟಂಥ ಪ್ರಯಾಸ ಅದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಮುಂದೆ ನಿಮ್ಮ ಸಂತತಿ ಆಶೀರ್ವಾದ ಹೊಂದಲಿಕ್ಕೆ ಅವಕಾಶ ಇದೆ. ನನ್ನ ಒಂದು ಸಂತತಿ ಕೂಡ ಆಶೀರ್ವಾದ ಹೊಂದಲಿಕ್ಕೆ ಅವಕಾಶ ಅದ ಪ್ರಿಯರೇ. ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಆತ್ಮಿಕವಾಗಿರ್ತಕ್ಕಂಥ ಆಹಾರವನ್ನೇ ನೀವು ಕರ್ತನಿಗೆ ಸಮರ್ಪಣೆ ಮಾಡಿ ಯಾವಾಗೈತೆ ನೀವು ನೀರಿನ ಮೇಲೆ ಚೆಲ್ತಿರೋ ಅವಾಗ ಅದು ಫಲ ಕೊಡ್ತಕ್ಕಂಥಾಗಿದೆ ಪ್ರಿಯರೇ. ಅದು ಉನ್ನತ ಸ್ಥಾನಮಾನಕ್ಕೆ ಬೆಳೀತಕ್ಕಂಥಾಗಿದೆ. ಅದು ಒಂದು ವೇಳೆ ನಿನ್ನಲ್ಲಿ ಅಂಥ ಒಂದು ಆಸಕ್ತಿ ಇತ್ತಂದ್ರೆ, ಅಂಥ ಒಂದು ಆಸಕ್ತಿ ಉಳ್ಳವನಾಗಿದ್ದೀನಿ ಜೀವನ ಮಾಡ್ತಂದ್ರೆ ಎಷ್ಟೋ ಉನ್ನತ ಸ್ಥಾನಕ್ಕೆ ದೇವರು ನಿನ್ನನ್ನು ಬೆಳೆಸ್ತಾನೆ ಮತ್ತು ನಿನ್ನನ್ನು ಅಭಿವೃದ್ಧಿಪಡಿಸಿ ಉನ್ನತ ಸ್ಥಾನಕ್ಕೆ ದೇವರು ತರ್ತಾನೆ ಪ್ರಿಯರೇ. ಅದು ಕರ್ತನ ಸನ್ನಿಧಿಯಲ್ಲಿ ನಾವು ಹೇಗೆ ಇರಲಿ, ನಾವು ಯಾವ ರೀತಿಗಿದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸು ನಮ್ಮ ಮನಸ್ಸಂಕಲ್ಪನ ಒಳ್ಳೆಯದಾಗಿ ನಾವು ಮಾರ್ಪಡಿಸ್ಕೊಂಡು ಕರ್ತನ ಆರಾಧಿಸ್ತೇವೆ, ಕರ್ತನ ಸ್ತುತಿ ಮಾಡ್ತೇವೆ ಅಂದ್ರೆ ಎಷ್ಟೋ ಅದ್ಭುತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಆಹಾರ ಏನು ಮಾಡಬೇಕು, ನೀವು ಎದ್ರ ಮೇಲೆ ಚೆಲ್ಲಬೇಕು? ನೀರಿನ ಮೇಲೆ. ಅಂದರೆ ಆತ್ಮಿಕವಾಗಿರ್ತಕ್ಕಂಥ ಆಹಾರವನ್ನು ನೀವು ನೀರಿನ ಮೇಲೆ ಚೆಲ್ಲಬೇಕಂದ್ರೆ ಇನ್ನೊಬ್ಬರಿಗೆ ನೀವು ಸಹಾಯ ಸಹಕಾರ ಮಾಡ್ತಕ್ಕಂಥರಾಗಿರ್ಬೇಕು. ಇನ್ನೊಬ್ಬರು ಜೀವಿತದಲ್ಲಿ ಹಣಿಕಾಕ ನೋಡಿದಾಗ ಏನೋ ಸಮಸ್ಯೆ ಎದುರ್ಕೊಳ್ಳಂದ್ರೆ ಅದರಲ್ಲಿ ಪಾಲ್ಭಾಗಿದ್ದು ನೀವೇನು ಮಾಡಬೇಕು, ನೀವು ಬಲ ಹೊಂದತಕ್ಕಂಥವ್ರು ಇನ್ನೊಬ್ಬರಿಗೆ ಬಲಪಡಿಸ್ತಕ್ಕಂಥರಾಗಿರಬೇಕು. ನೀವು ಒಂದು ವೇಳೆ ಈ ರೀತಿಗಿದ್ದರೆ ದೇವರೆಷ್ಟೋ ಒಂದು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಅದಕ್ಕೆ ಕೀರ್ತನೆಗಳು 112ನೇ ಅಧ್ಯಾಯ 9ನೇ ವಚನ, ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು. ನೋಡ್ರಿ, ಇಲ್ಲಿ ಈ ದೇವರ ವಾಕ್ಯ ನಮಗೆಷ್ಟು ಅದ್ಭುತವಾಗಿ ನಾ ಹೇಳ್ತಕ್ಕಂತಾಗಿದ್ರೆ, ನಿಮ್ಮ ನೀತಿಯ ಫಲವು ಸದಾ ಕಾಲ ಇರ್ತದೆ ಪ್ರಿಯರೇ. ಅದು ಒಂದು ದಿನ ಇಲ್ಲ, ಅದು 2 ದಿನ ಇಲ್ಲ, ಸದಾ ಕಾಲ ಇರ್ತಕ್ಕಂಥ ಒಂದು ಫಲ ಆಗಿದೆ ಪ್ರಿಯ. ಅದಕ್ಕೆ ಕೆಳಗೆ ಹೇಳ್ತಾನೆ, ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು ಎಂಬುದಾಗಿ ಪ್ರಿಯರೇ. ಮಹಿಮೆಯೊಡನೆ ಎಂಬುದಾಗಿ. ಮಹಿಮೆ ಅಂದರೆ ಸುಮ್ಮನಲ್ಲ. ಈಗ ಕೆಲವು ಸರ್ತಿ ಬಾಜೆ ಹಚ್ಚಿ ಭಜಂತರಗಳು ಮಾಡ್ಕೋತಾ ನರ್ತವಾಡುತ್ತಾ ನಿಮ್ಗೆ ಕುದುರೆ ಮೇಲೋ ಅಥವಾ ಒಂದು ವ್ಯಾನ್ನಾಗೋ ನಿಮಗೆ ತೆಗೆದುಕೊಂಡ್ಬಂದಾಗ ಎಷ್ಟು ಖುಷಿ ಕಾಣಿಸ್ತದೆ, ನಿಮಗೆ ಸಂತೋಷ ಕಾಣಿಸ್ತದ ಅಥವಾ ದುಃಖ ಕಾಣಿಸ್ತದ? ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಂದು ಸರ್ತಿ ಈಗ ಮಗನ ಮದುವೆ ಮಾಡತ್ತೀರ ಅನ್ಕೋರಿ, ಮಗಳ ಮದುವೆಗಿರ ಆಲ್ಮೋಸ್ಟು ಮಗಳು ನಡ್ದಾಳ ಮನೆಗೆ ಅಂತೇಳಿ ಕಣ್ಣೀರು ಇರ್ತಾವೆ ನಿಮ್ಗೆ. ಮಗನ ಮದುವೆ ಮಾಡತ್ತೀರ ಅನ್ಕೋರಿ, ಮಗ ಮದುವೆ ಮಾಡಿಕೊಂಡು DJ ಸೌಂಡ್ ಸಿಸ್ಟಮ್ ಹಚ್ಕೊಂಡು ಮನೆಗೆ ಹೊಂಟನ್ಕೋ, ಮನೆಗೆ ಬರತ್ ತೆಗೆದುಕೊಂಡ್ರಿ ಅನ್ಕೋರಿ, ಹೆಂಗೆ ಕಾಣಿಸ್ತದ? ಹೆಂಗೆ ಕಾಣಿಸ್ತದ? ಸಂತೋಷ ಕಾಣಿಸ್ತದ ಪ್ರಿಯರೇ. ಆದರೆ ಮನೆಗಿಂದ ಮಗಳು ನಡ್ದಾಳ ಅಂತೇಳಿ ದುಃಖ ರೀ ಕಾಣಿಸ್ತದ? ನಿಮ್ಮ ಮನೆಗಿಂದ ಮಗಳು ನಡೆದಾಗ ನಿಮಗೆ ದುಃಖ ಕಾಣಿಸ್ತದ? ನಿಮ್ಮ ಮನೆಗೆ ಆ ಮಗಳು ಇನ್ನೊಂದು ನಿಮಗೆ ಸೊಸೆಯಾಗಿ ಮಗಳಂದ ಹೆಂಗೆ ಬರ್ತಾಳಲ್ಲ, ಆಕೆ ಸೊಸೆಯಾಗಿ ನಿಮ್ಮ ಮನೆಗೆ ಬರುವಾಗ ಮಗನಿಗೆ ನೋಡಿ ಎಷ್ಟು ಸಂತೋಷ ಪಡ್ತೀರಿ ಗೊತ್ತದನ? ಪಡ್ತೇವೆ ಅಥವಾ ಇಲ್ಲ? ಅಭಿವೃದ್ಧಿ ಅದು ಒಂದು ಸಂತೋಷ. ಅಯ್ಯೋ ನನ್ನ ಮಗನ ಮದುವೆ ಮಾಡಿದೆವು, ಎಲ್ಲ ಭಾರಿ ಆಗೋಯ್ತು ಎಂಬುದಾಗಿ ಅದು ಸುಮಾರು ದಿನ ಹೇಳ್ಕೊಂಡು ಏನು ಮಾಡ್ತೀರಿ, ಓಡಾಡ್ತಕ್ಕಂಥರಾಗಿರ್ತೀರಿ. ಆದರೆ ಇದೇ ಥರ ದೇವರು ನಿಮಗೆ ನೋಡಿ ಸಂತೋಷ ಪಡ್ತಕ್ಕಂಥನಾಗಿರ್ಬೇಕು. ದೇವರು ನಿಮ್ಮ ನೋಡಿ ಸಮೃದ್ಧಿ ಉಳ್ಳವನಾಗಿರ್ಬೇಕು. ದೇವರು ನಿಮ್ಮ ನೋಡಿ ಅಯ್ಯೋ ನನ್ನ ಮಕ್ಕಳು, ನನ್ನ ಮಗನೆಂಬುದಾಗಿ ನಿಮ್ಮ ಕೊಂಬು ಎತ್ತಲ್ಪಡುವಾಗೆ ದೇವರು ಮಾಡಬೇಕು. ದೇವರು ಮಾಡಬೇಕಾದ್ರೆ ನಿನ್ನ ಆಹಾರವನ್ನು ನೀನೇನು ಮಾಡಬೇಕು, ನೀರಿನ ಮೇಲೆ ಚೆಲ್ಲಬೇಕು. ಯಾಕಂದರೆ ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲವೂ ಫಲಿಸುವುದು ಪ್ರೇರೆ. ನಿನ್ನ ಒಳಗೆ ನೀತಿ ಕಾರ್ಯಗಳು ಕೂಡ ಇರಬೇಕು ಪ್ರೇರೆ. ನೀತಿ ಕಾರ್ಯಗಳು ಕೂಡ ಇದ್ದವು ಅಂದ್ರೆ ಇದು ಕೂಡ ಒಂದು ಆಹಾರನೇ. ನೀತಿ ಕಾರ್ಯಗಳು ಇರುವಾಗ ಇದು ನೀತಿ ಕಾರ್ಯಗಳನ್ನು ಮುಚ್ಚಿಟ್ಟುಕೊಂಡು ಮ್ಯಾಲಿನ ಹೇಳಿಕೆ ಕಾರ್ಯಗಳು ಮಾಡ್ಕೊಂಡು ಹೊರಟಿದೆ ಅಂದ್ರೆ ಅದು ಸರಿಯಾದಲ್ಲ. ನೀತಿ ಕಾರ್ಯಗಳು ಕೂಡ ಫಲಿಸಬೇಕು ಪ್ರೇರೆ. ದೇವರು ಫಲ ಕೊಡುವ ಹಾಗೆ ಮಾರ್ಪಡಿಸ್ತಾನೆ ಪ್ರೇರೆ. ದೇವರು ಫಲ ಕೊಡುವ ಹಾಗೆ ಮಾರ್ಪಡಿಸ್ತಾನೆ. ಆದರೆ ನಿನಗೆ ನೋಡಿ ಮಾರ್ಪಡಿಸ್ತಾನೆ ಪ್ರೇರೆ. ನೀ ಮೊಮ್ಮಕ್ಕಳು ಕಾಣ್ತಿ, ಕಿರುಮಕ್ಕಳು ಕಾಣ್ತಿ. ದೇವ್ರ ಚಿತ್ತ ಇತ್ತಂದ್ರೆ ಇನ್ನೂ ಮುಂದಕ್ಕೆ ಮಕ್ಕಳನ್ನು ಕಾಣ್ಕೋತಾನೆ ಉನ್ನತ ಸ್ಥಾನಕ್ಕೆ ಬರ್ತೀವಿ ಪ್ರೇರೆ. ಕೆಲವೊಂದು ಸರ್ತಿ ಸೋಷಿಯಲ್ ಮೀಡಿಯಾದಾಗ ವಿಡಿಯೋಗಳು ನೋಡಿದಾಗ 100 ವರ್ಷ ಬದುಕಿನವರ, 125 ವರ್ಷ ಬದುಕಿನವರ, ಯಾರೋ ವಿಡಿಯೋ ಹಾಕಿದ್ರು 300 ವರ್ಷ ಬದುಕ್ಯಾರಂತ. ತಾತ ಪೂರ ಚರ್ಮ ಎಲ್ಲ ಕಂಪ್ಲೀಟ್ಲಿ ಇದಾಗ್ಯದ. ಮತ್ತು ಭೀ ಏನೋ ಮಾತಾಡಕತ್ತಾನ, ಪ್ರಯಾಸ ಪಡತ್ತಾನ ಪ್ರೇರೆ. ಅವ್ನಿಗೆ ಮೊಮ್ಮಕ್ಕಳು ಸೇವೆ ಮಾಡತ್ತಾರ, ಕಿರುಮಕ್ಕಳು ಸೇವೆ ಮಾಡತ್ತಾರ. ಅವನಿಗೆ
ಯಾಕೆ ಈ ವಿಷಯ ಹೇಳಿದ್ರೆ, ನಮಗೆ ಮರಣ ಎಂಬುದಾಗಿ ಯಾವಾಗ ಬಂದಿರ್ತಂದರೆ ನಾವು ಮಾಡಿರ್ತಕ್ಕಂಥ ತಪ್ಪುದ್ರು ಅಪರಾಧನೇ ನಮಗೆ ನಮ್ಮ ಆಯುಷ್ಕಾಲ ಕಡಿಮೆ ಮಾಡ್ತದೆ ಪ್ರೇರೆ. ಎಷ್ಟು ನೀತಿಯ ಕಾರ್ಯಗಳನ್ನು ಮಾಡ್ತಕ್ಕಂಥರಾಗಿದ್ದರು ಅದು ನೀತಿ ಕಾರ್ಯ ಒಂದಿನ ಫಲ ಕೊಡ್ತದೆ ಪ್ರೇರೆ. ಒಂದಿನ 100% ಅದು ನಿಮ್ಗೆ ಫಲ ಕೊಟ್ಟೆ ಕೊಡ್ತದೆ, ಅದಕ್ಕೆ ಯಾವುದೂ ಸಂದೇಹ ಇಲ್ಲೇ ಇಲ್ಲ. ಅದಕ್ಕೆ ನಿಮ್ಮ ಆಹಾರ ಆತ್ಮಿಕವಾಗಿರ್ತಕ್ಕಂಥದ್ದು ನೀವೆಷ್ಟು ನೀರಿನ ಮೇಲೆ ಚೆಲ್ತಿ ನೋಡ್ರಿ ಅಷ್ಟು ಉನ್ನತ ಸ್ಥಾನಮಾನಕ್ಕೆ ಬೆಳೆಯಲಿಕ್ಕೆ ಅವಕಾಶ ಇದೆ. ಮಹಿಮೆಯೊಡನೆ ನಿನ್ನ ಕೊಂಬು ಎತ್ತಲ್ಪಡ್ತದೆ ಪ್ರೇರೆ. ಮಹಿಮೆಯೊಡನೆ ಕೊಂಬು ಎತ್ತಲ್ಪಡ್ತದೆ. 100 ಜನರ ಮುಂದೆ, 1000 ಜನರ ಮುಂದೆ, ಒಂದಿನ 1,00,000 ಮಂದಿ ಒಡನೆ ಮುಂದೆ ನಿಂದಿರ್ಬೋದು. ಅಂಥ ಒಂದು ಸ್ಥಾನಕ್ಕೆ ದೇವ್ರು ಏನು ಮಾಡ್ತಾನೆ, ಬೆಳೆಸ್ತಾನೆ ಪ್ರೇರೆ. ದೇವರು ಬೆಳೆಸುವಾಗ ನಿನ್ನ ಒಳಗೆ ಅಂಥ ಒಂದು ಆಸಕ್ತಿ, ನಿನ್ನ ಒಳಗೆ ಅಂಥ ಒಂದು ಕಾರ್ಯಗಳು ಮಾಡ್ಕೊತ ಹೋದಾಗ ಮಾತ್ರನೇ ದೇವ್ರು ನಿನ್ನನ್ನು ಬೆಳೆಸ್ತಾನೆ ಪ್ರೇರೆ. ಅದಕ್ಕೆ ಕೊನೆಯದಾಗಿ ಇದೇ ಯೋಬನ ಒಂದು ಗ್ರಂಥ 5ನೇ ಅಧ್ಯಾಯ 26ನೇ ವಚನ ಓದ್ರಿ, ಅಥವಾ 25-26. ನಿನ್ನ ಸಂತಾನವು ದೊಡ್ಡದೆಂದು ನಿನ್ನ ಸಂತತಿಯವರು ಭೂಮಿಯ ಹುಲ್ಲಿನಂತೆ ಲೆಕ್ಕವಿಲ್ಲದವರು ಎಂದು ನಂಬಿರುವಿ. ಸುಗ್ಗಿ ಕಾಲದಲ್ಲಿ ತೆನೆಸಿಡು ಮನೆಗೆ ಸೇರುವಂತೆ ನೀನು ವೃದ್ಧಾಪ್ಯದಲ್ಲಿ ಸಮಾಧಿಗೆ ಸೇರುವಿ. ಮುಪ್ಪಿನ ವಯಸ್ಸಿನಲ್ಲಿ ನಿನ್ನ ಒಂದು ಸಂತತಿ ಅಭಿವೃದ್ಧಿ ಹೊಂದದ, ನಿನ್ನ ಸಂತತಿಯೆಲ್ಲ ಅಭಿವೃದ್ಧಿ ಹೊಂದತಕ್ಕಂಥದ್ದು ನೀನು ನೋಡಿ. ಒಂದು ಸುಗ್ಗಿ ಕಾಲದಲ್ಲಿ ತೆನೆ ಸಿವುಡುಗಳು ಹೇಗೆ ಒಂದು ಮನೆಗೆ ಸೇರಬೇಕೋ, ಅವು ಒಂದು ತೆನೆ ಸಿವುಡು ಮನೆಗೆ ಹೇಗೆ ಸೇರುತ್ತವೋ ಹಾಗೆ ನೀನು ವೃದ್ಧಾಪ್ಯದಲ್ಲಿ ನೀನು ಸಮಾಧಿಗೆ ಸೇರ್ತೀವಿ ಪ್ರೇರೆ. ವೃದ್ಧಾಪ್ಯದಲ್ಲಿ ಪ್ರೇರೆ ಅದು ಇವತ್ತೇನು ಪ್ರೇರಣೆ ಇಲ್ಲ. ಇವತ್ತು ಅನೇಕ ಯೌವನಸ್ಥರು ನೋಡ್ತೇವೆ, ಅನೇಕ ವಯಸ್ಸು ಮೇಲಿದ್ದವ್ರು ನೋಡ್ತಿದ್ದೆವು. 40-50 ಈ ಪ್ರೇಡ್ನಲ್ಲಿ ಸಿಸ್ಟಮ್ ಖತಮ್ ಆಗ್ಲತ್ತದ ಪ್ರೇರೆ. ಲೋಕದಲ್ಲಿ ಇಲ್ಲದಂಥದ್ದೇ ಆಗ ನಡೆದವು ಪ್ರೇರೆ. ಇವತ್ತು ಅಲ್ಲಲ್ಲಿ ಅನೇಕ ಒಂದು ಘಟನೆಗಳು, ಅನೇಕ ಒಂದು ಸುದ್ದಿಗಳು ನಾವು ಕೇಳ್ತೇವೆ, ನೀವು ಕೇಳ್ತೀರಿ ಅನೇಕ ಒಂದು ಸುದ್ದಿಗಳು. ಈಗ ನೋಡ್ತೇವೆ ಸಣ್ಣ ಮಕ್ಕಳಿಗೆ 30 ಮಕ್ಕಳಿಗೆ ಟೆಸ್ಟ್ ಮಾಡಿದಾಗ 25 ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಉಂಟದು. ಯಾಕೆ ಉಂಟದು ಹಾರ್ಟ್ ಪ್ರಾಬ್ಲಮ್ಮು? ಒಂದು ಸರ್ತಿ ಅಬ್ಸರ್ವ್ ಮಾಡ್ತೀರಿ ನೀವು, ಯಾಕೆ ಉಂಟದು ಹಾರ್ಟ್ ಪ್ರಾಬ್ಲಮ್ಮು? ನಿಮ್ಮ ಮಕ್ಕಳಿಗೆ ಫುಲ್ಲ ಆಡ್ಲಾಗ ಕೂಡ ನಿಮ್ಮ ಮಕ್ಕಳಿಗೆ ನೀವು ಬಿಡ್ತಕ್ಕಂಥವ್ರಾಗಿಲ್ಲ. ಮೊದಲನೇದು ಈ ಸ್ಕೂಲ್ನಲ್ಲಿ ಕೂಡ ಎಷ್ಟು ಟಾರ್ಚರ್ ಆಗತ್ತದ ಮಕ್ಕಳಿಗೆ. ಈ ಸ್ಕೂಲ್ನಲ್ಲಿ ಅಷ್ಟು ಟಾರ್ಚರ್ ಆಗತ್ತೆ. ಹೇಗೆ ಟಾರ್ಚರ್ ಆಗತ್ತಂದರೆ, ಕೆಲವೊಂದು ಮಕ್ಕಳು 7 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆಗೆ ಮನೆಗೆ ಹೊಂಟಾರ ಪ್ರೇರೆ. ಅವ್ರು ಎಷ್ಟು ಒಂದು ಟೈರ್ಡ್ ಆಗಿರ್ಲತ್ತಿರ್ಬೇಕು ಮಕ್ಕಳು. ಒಂದು ಎರಡನೇದು ಅವರು ಅಷ್ಟು ಸಮಯ ಅಷ್ಟು ಗಂಟೆ ಈ ಸ್ಕೂಲ್ನಲ್ಲಿ ಕಾಲ ಕಳೆದು ಬಂದರೂ ಕೂಡ ಮತ್ತು ಅವರು ಫೋನಿನಲ್ಲಿ ಹೋಮ್ವರ್ಕ್ಸ್ ಹಾಕೊಳ್ಕೊಳ್ತಾರೆ ಪ್ರೇರೆ. ಮೊಬೈಲ್ನಲ್ಲಿ ವಾಟ್ಸಪ್ನಲ್ಲಿ ನಿಮಗೆ ಹೋಮ್ವರ್ಕ್ ಹಾಕೊಳ್ಕೊಳ್ತಾರ. ಆ ಮಕ್ಕಳ ಹೋಮ್ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ 10-11 ಫೋನಿನ ಹ್ಯಾಬಿಟ್ ಅವ್ರಿಗೆ 100% ಬಿದ್ದು ನಡೆದವು ಪ್ರೇರೆ. ಮತ್ತು ತಿರುಗಿ ಅದೇ ಒಂದು ಮಕ್ಕಳು ಮತ್ತಿನ್ನು ಉನ್ನತ ಸ್ಥಾನಮಾನಕ್ಕೆ ಬರಬೇಕು ಅವಕಾಶ ಅದಾದರೆ ಅವ್ರ ವಯಸ್ಸಿನಲ್ಲಿ ಅವ್ರು ಏನು ಮಾಡ್ತಾರೆ, ಅವರು ನರಗಳೆಲ್ಲ ಡ್ಯಾಮೇಜ್ ಆಗ್ಲತ್ತವ ಪ್ರೇರೆ. ಅವ್ರ ಸಿಸ್ಟಮ್ ಡ್ಯಾಮೇಜ್ ಆಗ್ಲತ್ತವ ಪ್ರೇರೆ. ಮೊಬೈಲ್ ನೋಡುವುದರಿಂದ ಆ ಮಕ್ಕಳು ಬ್ಯಾಡ್ ಹ್ಯಾಬಿಟ್ ಬಿದ್ದೋಗಿ ಆ ಮೊಬೈಲ್ನಲ್ಲಿ ಅನೇಕ ಒಂದು ಕಾರ್ಯಗಳು ಮಾಡಿಕೊಂಡು ಏನು ಮಾಡ್ತಾರೆ ಗೊತ್ತದನ, ಅವ್ರ ಜೀವನನೇ ನಾಶ ಆಗ್ಲತ್ತವ ಪ್ರೇರೆ. 8 ವರ್ಷ ಮಕ್ಕಳಿಗೆ ಒಳಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್, 10 ವರ್ಷ ಮಕ್ಕಳಿಗೆ ಒಳಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್, 15 ವರ್ಷ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್. ಇದು ನಮಗೆ ತಿಂದೆ ಆಗ್ಲತ್ತವ ಪ್ರೇರೆ. ಮೊಬೈಲ್ ಇದು ಫೋನಿನಲ್ಲಿ 100% ನಿಮಗೆ ಹೋಮ್ವರ್ಕನ್ನು ಹಾಕ್ಲತ್ತಾರಲ್ಲ, ಇದರಿಂದ ಮಕ್ಕಳಿಗೆ ಬಹಳಷ್ಟು ಒಂದು ಒತ್ತಡಕ್ಕೆ ಒಳಗಾಗಿದ್ದು, ಬಾನಿಸತ್ವಕ್ಕೆ ಒಳಗಾಗಿದ್ದು ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಳ್ತಾರೆ ಪ್ರೇರೆ. ಇವತ್ತು ಎಲ್ಲ ಜನರು ಮೊದಲು ಹರಡಿಸಿದ್ರು ಏನಂತ, ಕರೋನಾ ವ್ಯಾಕ್ಸಿನ್ ಹಾಕೊಂಡ್ರಿಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ತದೆ, ಕರೋನಾ ವ್ಯಾಕ್ಸಿನ್ ಹಾಕೊಂಡ್ರಿಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ತದೆ. ಕರೋನಾ ವ್ಯಾಕ್ಸಿನ್ ಹಾಕೊಂಡ್ರೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗತ್ತೀರಿ. ನೀವು ಹಚ್ಚಿಡೋದ್ಕೊಂಡು ಏನು ಫೋನ್ ನೋಡ್ತಿರಲ್ಲ, ಇದರಿಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ಲತ್ತವ ಪ್ರೇರೆ. ಕೆಲವ್ರು ಹಾಸಿಗೆದಾಗ ಒಳಗೆ ಹಂಗೆ ಪೂರ ಅಂಗದ ಮಕ್ಕೊಂಡಿರ್ತಾರೆ, ಈ ಕೈ ಹಿಂಗೆ ಮ್ಯಾರಿ ಮೇಲೆ ಹಿಂಗೆ ಚಾಲಿರ್ತದೆ ಪ್ರೇರೆ. ಮತ್ತು ಈ ಲೈಟು ಕೂಡ ಇಷ್ಟು ಡಾರ್ಕ್ ಮಾಡಿರ್ತಾರೆ, ಅದು ಅಷ್ಟು ಡಾರ್ಕ್ ಮಾಡಿ 12, 1, 2, 3, 4 ತನ ಫೋನಿನಾಗ ಇದ್ದಿರಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರಲ್ದೆ ಮತ್ತೇನು ಬರ್ತದೆ? ನಿಮ್ಮ ಬಾಡಿಗೆ ರೆಸ್ಟ್ ಕೊಡತ್ತಿಲ್ಲ ನೀವು. ದೇವ್ರು ರಾತ್ರಿ ನಮ್ಮನ್ನು ಸೃಷ್ಟಿ ಮಾಡೋಣ. ಯಾಕೆ ಸೃಷ್ಟಿ ಮಾಡಂದರೆ ನಮ್ಮ ಬಾಡಿ ನಮ್ಗೆ ರಿಪೇರ್ ಮಾಡ್ಕೋಬೇಕು ರಾತ್ರಿ ವೇಳೆಯಲ್ಲಿ. ಮುಂಜಾನೆ 6 ಗಂಟೆದ ಒಳಗೆ ಎದ್ದು ನಾವು ಸ್ನಾನ ಮಾಡಿದೆ ಅಂದ್ರೆ ನಮ್ಮ ಬಾಡಿ ಮೇಲೆ ಇರ್ತಕ್ಕಂಥ ಎಷ್ಟು ಬ್ಯಾಕ್ಟೀರಿಯಾ ಇರ್ತದೋ ಅದೆಲ್ಲ ಕ್ಲೀನ್ ಆಯ್ತಂದು ಪ್ರೇರೆ. ರಾತ್ರಿ ಮಕ್ಕೊಳತ್ತಿದ್ದೇವೆ 12, 1, 2 ಅಂತೀನಿ ಹಚ್ಚಿಡ್ಕೊಂಡು ಫೋನ್ ನೋಡೋದ್ರೆ ಬೀಳತ್ತಿಲ್ಲ. 12, 1, 2 ಅಂತೀನಿ ತನ ಮೊಬೈಲ್ ಬಳಸ್ಲತ್ತಿದ್ದೆವು. ಈ 12, 1, 2 ಅಂತೀನಿ ತನ ಮೊಬೈಲ್ ಬಳಸ್ತಿದ್ದೆವು. ಮುಂಜಾನೆ ಬೆಳಗ್ಗೆ ಹೇಳಕ್ಕೆ 8, 9, 10 ಎಷ್ಟೋ ಸಮಯ ಆಗ್ಲತ್ತವ ಪ್ರೇರೆ. ಈ ಸಮಯ ಎಲ್ಲ ರಾತ್ರಿ ಎಷ್ಟು ನಿದ್ರೆ ಬೇಕೋ ಅಷ್ಟು ನಿದ್ರೆ ಮಾಡಿದಾಗ ಮಾತ್ರನೇ ನಿಮ್ಮ ಆರೋಗ್ಯವನ್ನು ಅದ್ಭುತವಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ ಪ್ರೇರೆ. ನೈಟು ಪ್ರೇಡು ನೀವು ಎಷ್ಟು ಒಂದು ವೇಳೆ ಲೋಕರೀತಿ ಬೆಳಿತೀರಲ್ಲ ಅಷ್ಟು ನಿಮ್ಮ ಶರೀರಕ್ಕೆ ಪೆಟ್ಟು ಬೀಳ್ತದೆ ಪ್ರೇರೆ.
ನಿಮ್ಮ ಮನಸ್ಸಿಗೆಲ್ಲ ನಿಮ್ಮ ಶರೀರಕ್ಕೆ ಪೇಟು ಬೀಳ್ತದ. ನಿಮ್ಮ ಶರೀರಕ್ಕೆ ಪೇಟು ಬಿದ್ದಾಗ ನೀವು ಅನೇಕ ಒಂದು ಹೀನವಾಗಿ ಸ್ಥಿತಿಯನ್ನು ಎದುರ್ಕೊಳ್ತಕ್ಕಂಥರಾಗಿರ್ತೀರಿ. ನಿಮ್ಮಿಂದ ನಿಮ್ಮ ತಾಯಿ ತಂದೆ ಸಫರ್ ಆಯ್ತಾರೆ ಪ್ರಿಯರೇ. ಯೌವನ ಕಾಲದಾಗೆ ಮಗಳನ್ನು ಕಳ್ಕೊಂಡ, ಯೌವನ ಕಾಲದಾಗೆ ಮಗನನ್ನು ಕಳ್ಕೊಂಡ ಎಂಬುದಾಗಿ ನಿಮ್ಮ ತಾಯಿ ತಂದೆ ಇಷ್ಟು ಒಂದು ಬಾನಿಸ್ತತ್ವ ಕಳೆ ಹೋಗುತ್ತಾರ, ಅಷ್ಟೊಂದು ಬಾನಿಸ್ತತ್ವ ಒಳಗತ್ತಾರೆ ಪ್ರಿಯರೇ. ಅವ್ರು ಬಿದ್ದೋದ್ರೆ ಮತ್ತೆ ಹೇಳಕ್ಕೆ ಭಾಳ ಕಷ್ಟ. ಅವರು ಆ ಮರಣ ಭಯ ಕಣ್ಣಿದ್ರೆ ನೋಡ್ತಾರಲ್ಲ, ತನ್ನ ಮಗಳು ಕಳ್ಕೊಂಡಾಗ ನೋಡ್ತಾರಲ್ಲ, ಅದು ನೋಡಿದಾಗ ಭಾಳಷ್ಟು ತಕ್ಲೀಫ್ ಒಳಗಾಯ್ತಾರೆ ಪ್ರಿಯರೇ. ಅನ್ನ ಹೋಗಲ್ಲ, ಭಾಳಷ್ಟು ಕಷ್ಟಕ್ಕೆ ಒಳಗೋಗ್ತಾರೆ. ಯಾವಾಗ ಎದ್ದು ಅಳ್ತಾರೋ ಗೊತ್ತಾಗಲ್ಲ, ಅಂಥ ಒಂದು ಪರಿಸ್ಥಿತಿಗಳು ಬಂದುಬಿಡ್ತಾವೆ ಪ್ರಿಯರೇ. ಯೌವನಸ್ ಮಕ್ಕಳೇ, ನೀವು ಮುಪ್ಪಿನ ಕಾಲದಲ್ಲಿ ನೀವು ಸಮಾಧಿಗೆ ಸೇರಬೇಕಾದ್ರೆ ಯೌವನಸ್ ಮಕ್ಕಳೇ, ನಿಮ್ಮ ತಾಯಿ ತಂದೆಗೆ ನೀವು ಅಧೀನವಾಗಿರ್ರಿ, ನಿಮ್ಮ ಸಭೆಗೆ ಅಧೀನವಾಗಿರ್ರಿ, ನಿಮ್ಮ ಹಿರಿಯರಿಗೆ ಅಧೀನವಾಗಿರ್ರಿ, ನಿಮ್ಮ ತಾಯಿಗೆ ಮರ್ಯಾದೆ ಕೊಡ್ರಿ, ನಿಮ್ಮ ತಂದೆಗೆ ಮರ್ಯಾದೆ ಕೊಡ್ರಿ, ನಿಮ್ಮ ಹಿರಿಯರಿಗೆ ಗೌರವಿಸ್ರಿ. ಲೋಕದ ಫ್ರೆಂಡ್ಸು ನಿಮಗೆ ಬಳಕೆ ಮಾಡ್ತಾರೆ, ಲೋಕದವ್ರು ನಿಮಗೆ ಬಳಕೆ ಮಾಡ್ತಾರೆ, ನಿಮ್ಮ ತಾಯಿ ತಂದೆ ನಿಮ್ಗೆ ಬಳಕೆ ಮಾಡಲ್ಲ ಪ್ರೇರಿ. ನಿಮ್ಮ ತಾಯಿ ತಂದೆ ನೀವು ಕೆಳಗೆ ಬಿದ್ದಿರಂದ್ರೆ ಕಾಲಿಗೋ ಕೈಗೋ ಪೆಟ್ಟತ್ತರ ಜೀವ ದಸ್ ಮಾಡ್ತದೆ ಪ್ರೇರಿ ನಿಮ್ಮ ತಾಯಿ. ಅಂಥ ಸ್ಥಿತಿಗೆ ನಿಮ್ಮ ತಾಯಿ ತಂದೆ ಬಂದಿರ್ತಾರೆ ಪ್ರೇರಿ. ಯಾಕೆ ಇದು ಒಂದು ನಿಮ್ಮ ಅನ್ನವನ್ನು ನೀವು ನೀರಿನ ಮೇಲೆ ಚೆಲ್ಲಿ ಎಂಬುದಾಗಿ ನಾನು ನಿಮಗೆ ಹೇಳ್ತಕ್ಕಂಥ ಮಾತು ಕೊನೆದಾಗ ಹೇಳ್ತಂದರೆ, ನೀವು ಆತ್ಮಿಕವಾಗಿ ಬೆಳಿಬೇಕಾದ್ರೆ ಯೌವನ ಕಾಲ ಆಗದಾಗ ಪ್ರೇರಿ. ನೀವು ಆತ್ಮಿಕವಾಗಿ ಬೆಳಿಬೇಕಾದ್ರೆ ಯೌವನಸ್ಥರಾಗಿ ನೀವು ಯಾವಾಗ ನಿಮ್ಮನ್ನು ಅರಿವುಂಟಾಯ್ತದೋ, ಪಾಪ ದ್ರೋಹ ಅಪರಾಧ ಎಂಬುದಾಗಿ ಯಾವಾಗ ನಿಮ್ಗೆ ಗೊತ್ತಾಯ್ತದೋ, ಆ ಗೊತ್ತಾದ ತಕ್ಷಣ ನೀವು ದೇವ್ರ ಕಡೆ ತಿರುಗಿಕೊಂಡು ಮನಪೂರ್ವಕವಾಗಿ ಸಂಪೂರ್ಣವಾಗಿ ನೀವು ಆತ್ಮಿಕವಾಗಿ ಬೆಳೆದ್ರಂದ್ರೆ ಇದೇ ಒಂದು ನೀರಿನ ಮೇಲೆ ಚೆಲ್ತಕ್ಕಂಥ ಒಂದು ಆಹಾರ ಪ್ರೇರೆ. ನೀವು ಎಷ್ಟು ಆತ್ಮಿಕವಾಗಿ ನೀವು ಬೆಳೀತಿ ನೋಡು, ಅಷ್ಟು ಆತ್ಮಿಕವಾಗಿ ಇನ್ನೊಬ್ಬರಿಗೆ ಬೆಳೆಸ್ತಿ, ನಿಮ್ಮ ಸಂತತಿಯು ಅಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಅನಿಸದ. ಮುಪ್ಪಿನ ವಯಸ್ಸಿನಲ್ಲಿ ಸಮರ್ಥಿಸಿ ಹೇಳ್ತೀವಿ ಪ್ರೇರೆ. ನೀನು ಅಭಿವೃದ್ಧಿ ಹೊಂದಬೇಕು, ನೀವು ಉನ್ನತ ಸ್ಥಾನಕ್ಕೆ ಬರಬೇಕು, ನೀವು ಮಾನ ಮರದೆ ಗೌರವಸ್ಥನಾಗಿ ಬೆಳಿಬೇಕು. ನಿಮ್ಮ ಕುಟುಂಬದವ್ರು ಮಾನ ಮರದೆ ಗೌರವಸ್ಥರು ಬೆಳಿಬೇಕಾದ್ರೆ ಇವತ್ತು ನೀವು ಆತ್ಮಿಕವಾಗಿ ಬೆಳೀತಕ್ಕಂಥದ್ದು ಬಹಳಷ್ಟು ಉತ್ತಮ ಪ್ರೇರೆ. ಅವಾಗೆ ನಿಮ್ಮ ಆಹಾರವನ್ನು ನೀವೇನು ಮಾಡ್ತೀರಿ, ಭೂಮಿ ಮೇಲೆ ಚೆಲ್ಲಕ್ಕೆ ಅವಕಾಶದ ಪ್ರೇರೆ. ಆತ್ಮಿಕ ಆಹಾರ ಒಂದು ವೇಳೆ ನೀವು ಭೂಮಿ ಮೇಲೆ ನೀವು ಚೆಲ್ಲಿಲ್ಲ ಅಂದ್ರೆ ಲೋಕ ರೀತಿಯಾಗಿ ನೀವೇನು ಮಾಡ್ತೀರಿ, ನೀವು ಬಿದ್ದು ಹೋಗ್ತೀರಿ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತನ ಉದ್ದೇಶ ನಿಮ್ಮನ್ನು ದುರ್ಬಳಕೆ ಮಾಡಬೇಕೆಂಬುದಾಗಿ, ಸೈತನ ಆಸೆ ನಿಮಗೆ ಹಾಳು ಮಾಡಬೇಕೆಂಬುದಾಗಿ, ದೇವರ ಆಸೆ ಮುಳ್ಳಿನ ಪದೆಯಿಂದ ನಿಮ್ಮನ್ನು ತೆಗಬೇಕೆಂಬುದಾಗಿ, ದೇವರ ಆಸೆ ನಿಮಗೆ ಧೂಳಿಯಿಂದ ತಿಪ್ಪಿಯಿಂದ ನಿಮ್ಮನ್ನು ಎಬ್ಬಿಸಿ ಮಹಿಮಾ ಸಿಂಹಾಸನದಲ್ಲಿ ಕೂಡಿಸ್ಬೇಕೆಂಬುದಾಗಿ ದೇವರನ್ನು ಆಸೆ. ಅದಕ್ಕೆ ಈ ಪ್ರಸಂಗಿ ಯಾಕೆ ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಎಂಬುದಾಗಿ ಹೇಳ್ತಾನೆ ಅಂದರೆ, ಈ ಯೌವನ ಕಾಲದಲ್ಲಿ ಯೌವನಸ್ಥರಾಗಿ ನೀವು ಬೆಳೆ ಸಮಯದಲ್ಲಿ ನಿಮ್ಮ ಆಹಾರವನ್ನು ನೀವು ನೀರಿನ ಮೇಲೆ ಚೆಲ್ದಿರಂದ್ರೆ ಉನ್ನತ ಸ್ಥಾನಕ್ಕೆ ಬೆಳಿತೀರಿ. ಒಂದಿನ ಎಲ್ಲ ಜನ ನಿನ್ನ ಕಡೆ ತಿರುಗಿ ನೋಡ್ತಾರೆ ಪ್ರೇರೆ. ಅಂಥ ಸ್ಥಾನಕ್ಕೆ ದೇವರು ನೀನು ಬೆಳೆಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಆ ಕಡೆ ಸುಗ್ಗಿ ಕಾಲದಲ್ಲಿ ತೆನೆ ಸಿವುಡು ಮನೆ ಸೇರುವಂತೆ ನೀನು ವೃದ್ಧಾಪ್ಯದಲ್ಲಿ ನೀನು ಸಮಾಧಿಗೆ ಸೇರಿವೆ. ವೃದ್ಧಾಪ್ಯದ ನಿನ್ನ ಚರ್ಮ ಹಿಂಗೆ ಹಿಡಿದ್ರು ಕೂಡ ಕೆಳಗೆ ಜೋಗ್ಬಿಡ್ತವೆ. ಅಂಥ ಒಂದು ಸ್ಥಿತಿಯಲ್ಲಿ ನೀನು ಸಮಾಧಿ ಸೇರ್ತೀವಿ ಪ್ರೇರೆ. ಇದು ದೇವರೊಂದು ಪ್ರಸನ್ನತೆನೇ ಪ್ರೇರೆ. ಅದಕ್ಕೆ ಯೌವನ ಕಾಲ ಎಷ್ಟು ಕಾಪಾಡ್ಕೊಡ್ತಿ ಅಷ್ಟು ಉತ್ತಮದ. ವಯಸ್ಸು ನಿನಗೆ 30 40 ಇದ್ದಿರ್ಬೋದು, ಮದುವೆ ಆಗದ ಮಕ್ಕಳಾರೇನೋ ಹೆಣ್ತಿನ ಜೊತೆ ಇದ್ದಿರ್ಬೋದು, ಆದರೆ ಲೋಕ ರೀತಿಯಾಗಿ ನೀವು ಬಿದ್ದೋಗ್ಲಿಕ್ಕೆ ಅವಕಾಶ ಅನಿಸಿಲ್ಲ. ನಿನ್ನ ಒಂದು ಹಸ್ತ ನಿನ್ನ ಮಕ್ಕಳ ಮೇಲೆ ಇತ್ತಂದ್ರೆ ನಿಮ್ಮ ಮಕ್ಕಳು ಉನ್ನತ ಸ್ಥಾನ ಬೆಳೀತಾರೆ ಪ್ರೇರೆ. ನಿಮ್ಮ ಮಕ್ಕಳು ಅಭಿವೃದ್ಧಿ ಹೊಂತಾರ. ಇದೇ ಒಂದು ನಿಮ್ಮ ಆಹಾರವನ್ನು ನೀರಿನ ಮೇಲೆ ಚೆಲ್ತಕ್ಕಂಥದ್ದು ಪ್ರೇರೆ. ಅದಕ್ಕೆ ಈ ಒಂದು ಸಣ್ಣ ಸಂದೇಶ ದೇವರು ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚೋದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡುವಾಗ ಯೌವನಸ್ಥರಿರ್ತಕ್ಕಂಥ ನೀವು ಕರ್ತನ ಸನ್ನಿಧಿಯಲ್ಲಿ ಈ ದೇವರೇ ಒಳ್ಳೆಯ ವಾಕ್ಯದ ಅನುಸಾರ ಮಾತಾಡಿದಿ, ಮತ್ತು ಇದು ಇನ್ನೊಂದು ಯೌವನ ಕಾಲನೇ ಅಂಥೇಳಿ ತಿಳ್ಕೊಂಡು ನೀವು ಕರ್ತನ ಕಡೆ ತಿರುಗಿಕೊಂಡು ನೀವೇನು ಮಾಡು, ಪಶ್ಚಾತ್ತಾಪಟ್ಟು ನೀವು ಪ್ರಾರ್ಥನೆ ಮಾಡು. ಕರ್ತನ ಕಡೆ ತಿರುಗಿಕೊಂಡು ನೀವು ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡುವಾಗ ಅದ್ಭುತದ. ಅಥವಾ ವಯಸ್ಸು ಮೇಲದೇನೋ, ಅಥವಾ ಲೋಕ ರೀತಿಗೆ ಏನಾರ ಬಿದ್ದೋಗಿದೇನೋ, ಅಥವಾ ನಿನ್ನ ಮಕ್ಕಳು 10 ವರ್ಷ 18 ವರ್ಷ 20 ವರ್ಷ 25 30 ವರ್ಷ ತನ್ನ ಮಕ್ಕಳು ಹರೇನೋ, ಅವರಿಗಾಗಿ ಒಂದು ಸರ್ತಿ ನೀವು ಮೊರೆ ಇಡು. ಅಯ್ಯ, ನಾ ಮಾಡಿದ ಒಂದು ಪಾಪ ನನ್ನ ಮಕ್ಕಳ ಮೇಲೆ ಬರ್ತೇನೋ, ಅಥವಾ ನಮ್ಮ ಸಂತತಿ ಮೇಲೆ ಬೀಳ್ತೇನೋ ದೇವ್ರೆ, ಆದರೆ ನನ್ನ ಪಾಪಗಳು ಆಳಿಸ್ಬಿಡು ದೇವ್ರೆ. ನನಗೆ ಗೊತ್ತೇ ನಂಗೆ ಗೊತ್ತಾಗದೆ ಈ ಆಹಾರ ಎಂಬುದಾಗಿರ್ತೇವ್ರಿ. ಈ ಆಹಾರ ಆತ್ಮಿಕವಾಗಿ ನಾನು ಬಲಪಡಿಸಕ್ಕಾಗ್ತಾನೆ. ನನ್ನ ಒಂದು ಆಹಾರ ಕೂಡ ನೀರಿನ ಮೇಲೆ ನಾನು ಚೆಲ್ಲುವಂತೆ ನಾನು ಬಲಪಡಿಸಕ್ಕಾಗ್ತಾನೆ. ಅದು ಆತ್ಮಿಕವನ್ನು ನಾನು ಮಾರ್ಪಡಿಸಿ ಎಂಬುದಾಗಿ ಒಂದು ಪ್ರಾರ್ಥನೆ ಈ ವಯಸ್ಸಿನಲ್ಲಿ ಮಾಡಿದ್ರು ಕೂಡ ಸಾಕು. ನೀ ಪಶ್ಚಾತ್ತಾಪಟ್ಟೆ ಅಂದ್ರೆ ನಿನ್ನ ಸಂತತಿ ಮೇಲೆ ಕೂಡ ದೇವರ ಒಂದು ದೊಡ್ಡೊಂದು ಆಶೀರ್ವಾದ ಇರ್ತದೆ ಪ್ರೇರೆ. ಮತ್ತು ತಿರುಗಿ ಮಕ್ಕಳೇ, ನೀವು ಆತ್ಮಿಕವಾಗಿ ಎಲ್ಲಿವರೆಗೆ ಬೆಳೆಯಲ್ರಿ ಅಲ್ಲಿವರೆಗೆ ಅದ್ಭುತ ನೋಡಲ್ರಿ. ಆತ್ಮಿಕವಾಗಿ ಎಲ್ಲಿವರೆಗೆ ಬೆಳೆಯಲ್ರೋ ಅಲ್ಲಿವರೆಗೆ ಉನ್ನತ ಸ್ಥಾನಮಾನಕ್ಕೆ ನೀವು ಹೋಗಲ್ರಿ. ಮಕ್ಕಳೇ, ದೇವ್ರ ಉದ್ದೇಶದ ನೀವು ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡಬಾರ್ದು ಎಂಬುದಾಗಿ
ದೇವ್ರ ಉದ್ದೇಶದ ನೀವು ಉನ್ನತ ಸ್ಥಾನ ತರಬೇಕು, ದೇವ್ರ ಉದ್ದೇಶದ ಒಳ್ಳೆ ಒಂದು ಉದ್ಯೋಗ ಕೊಡಬೇಕು, ದೇವ್ರ ಉದ್ದೇಶದ ಒಳ್ಳೆ ನೀವು ಒಂದು ಬಿಸ್ನೆಸ್ ಮ್ಯಾನ್, ಒಂದು ವ್ಯಾಪಾರಸ್ಥನಾಗಿ ಮಾರ್ಪಡಿಸಬೇಕು, ದೇವ್ರ ಉದ್ದೇಶದ ನಿನಗೆ ಒಳ್ಳೆ ಸ್ಥಾನಮಾನಕ್ಕೆ ತರಬೇಕೆಂಬುದಾಗಿ. ಆದರೆ ಸಹೋದರಿ ಸಹೋದರ ಮಕ್ಕಳೇ, ನೀವು ಬಿದ್ದು ಹೋಗಬೇಡ್ರಿ. ಈ ಯೌವನ ಕಾಲ ಕರ್ತನಿಗೆ ಸಮರ್ಪಣೆ ಮಾಡಿರಿ. ಈ ಯೌವನ ಕಾಲ ಕರ್ತನಿಗೆ ಒಂದು ಸಮರ್ಪಣೆ ಮಾಡಿದ್ರೆ ಅಂದ್ರೆ ಆತ್ಮಿಕ ಆಹಾರ ನಿಮ್ಮನ್ನು ಬೆಳೆಯಲಿಕ್ಕೆ ಅವಕಾಶ ಇದೆ. ನೀವು ಆತ್ಮಿಕ ಆಹಾರ ಎಷ್ಟು ಬೆಳೀತದೋ ಅಷ್ಟು ನೀವು ತಿಂದು ಉತ್ತಮ ರೀತಿಯಲ್ಲಿ ಬೆಳೆಯಲಿಕ್ಕೆ ಅವಕಾಶ ಇದೆ ಪ್ರೇರೆ. ಅದಕ್ಕೆ ನೀನು ಮೊದಲನೇದು ಆತ್ಮಿಕವಾಗಿ ಬೆಳೆಯೋದಕ್ಕೆ ನೀವು ಪ್ರಯತ್ನ ಪಡು. ನಿನ್ನ ಆಹಾರವನ್ನು ಸ್ಪಷ್ಟವಾಗಿ ನಿಧಾನ ಮಾಡು. ನಿನ್ನ ಬರೀತಕ್ಕಂಥ ಸ್ವತ್ತು, ನಿನ್ನಲ್ಲಿರ್ತಕ್ಕಂಥ ಆಸ್ತಿನೇ ಅದನ್ನು, ನಿನ್ನಲ್ಲಿರ್ತಕ್ಕಂಥ ಅಂತಸ್ತೇನೋ, ಬಡವರು ನಿನ್ನಲ್ಲಿ ಬಂದಿರುವಾಗ ಉದಾರ ಮನಸ್ಸಿನಿಂದ ನೀನು ಸಹಾಯ ಮಾಡ್ತಕ್ಕಂಥನಾಗಿರು. ಉದ್ದಾರ ಮನಸಂಕಲ್ಪನೆಗಳು ನೀನು ಒಳಗೆ ಇಟ್ಕೊಂಡು ಇನ್ನೊಬ್ಬರಿಗೆ ನೀನು ಸಹಾಯ ಮಾಡ್ತಕ್ಕಂಥನಾಗಿರು. ಅವಾಗ ಇವತ್ತು ನೀನು ಕೊಡ್ತೇಲ್ಲ, ಒಂದು ದಿನ ನಿನ್ನ ಸಂತತಿಗೆ ದೇವರು ಕೊಡ್ತಾನೆ ಪ್ರಿಯರೇ. ಒಂದು ದಿನ ನಿನ್ನ ಸಂತತಿಗೆ ದೇವರು ಅಭಿವೃದ್ಧಿಪಡಿಸ್ತಾನೆ. ಯಾಕಂದರೆ ನೀ ಯಾವಾಗಲೂ ಬಡವರಿಗೆ ನೀ ದಾನ ಮಾಡ್ತಿಲ್ಲ, ನಿನ್ನ ನೀತಿಯ ಫಲವು ಅದು ಒಂದಿನ ಫಲಿಸ್ತದೆ ನನ್ನ ಸಹೋದರಿ ಸಹೋದರ. ಆ ಫಲ ಫಲಿಸಬೇಕಾದರೆ ದೇವರು ನಿನಗೆ ಮಹಿಮಾ ಸಿಂಹಾಸನ ಒಂದಿನ ಕೂಡಿಸ್ತಾನೆ ಪ್ರಿಯರೇ. ಮಹಿಮಾ ಸಿಂಹಾಸನ ದೇವರು ನಿನಗೆ ಕೂಡಿಸ್ಬೇಕಾದ್ರೆ ನಿನ್ನ ಆಹಾರವನ್ನು ಸ್ಪಷ್ಟವಾಗಿ ನೀನು ನೀರಿನ ಮೇಲೆ ನೀನು ಚೆಲ್ಲಬೇಕು ಸ್ಪಷ್ಟವಾಗಿ. ಅಯ್ಯ ನಿನಗೆ ಸ್ತೋತ್ರವಾಗಲಿ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗೆ ಮತ್ತು ನಮ್ಮೆಲ್ಲರಿಗೆ ಮಾತಾಡಿದೆಯ್ಯ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತಾನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರ್ಲಿಕ್ಕೆ ಕರ್ತಾನೆ. ಸಾಧ್ಯವಾದಷ್ಟು ಕರ್ತಾನೆ ನನ್ನನ್ನು ರಕ್ಷಿಸಿಕೊಂಡು ಅನೇಕಾತ್ಮ ರಕ್ಷಣೆ ಕೊಡು. ಸಾಧ್ಯವಾದಷ್ಟು ಈ ಮಕ್ಕಳು ಪ್ರಯಾಸಪಟ್ಟು ತನ್ನಂತ ರಕ್ಷಿಸಿಕೊಂಡು ಅನೇಕಾತ್ಮ ರಕ್ಷಣೆ ನೀಡುವಾಗ ನೀವು ಸಹಾಯ ಮಾಡಿ ಸಹಕರಿಸಿ ನಾನು ಪ್ರಾರ್ಥಿಸಕರ್ತಾನೆ. ಅಯ್ಯ ಈ ವಾಕ್ಯ ಪ್ರತಿಯೊಬ್ಬರ ಒಳಗೆ ಇವತ್ತು ನೀತಿಯ ಫಲವಾಗಿ ಮಾರ್ಪಡುವಾಗ ನೀವು ಸಹಾಯ ಮಾಡ್ಕೊಳ್ತಾನೆ. ಇವತ್ತು ದಿನ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ವಾಕ್ಯದ ಅನುಸಾರವಾಗಿ ಮಾತಾಡಿದ್ದಿ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ನಿನ್ನ ಸನ್ನಿಧಿ ನಾವು ಪಡ್ಕೊಂಡಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್.